ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರಬಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ಶ್ರೀ ಮಹಾವಿಷ್ಣುನನ್ನು, ಶ್ರೀ ಕೃಷ್ಣ ಪರಮಾತ್ಮನನ್ನು, ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಪ್ರಭು ಶ್ರೀ ರಾಮಚಂದ್ರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೀರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಮತ್ತು ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಎಲ್ರಿಗೂ ಕೂಡ ಊಟದ ಉಪಚಾರದ ವಿಚಾರಕ್ಕೆ ಬರೋದಾದರೆ ಎಲ್ರಿಗೂ ಕೂಡ ಒಂದು ಆಸೆ, ಬೇಕಾದ್ದು ತಿನ್ಬೇಕಂತ ಹೇಳಿ. ಹಾಗಾಗಿ ಅದರ ಜೊತೆಗೆ ಒಂದು ಗಿಫ್ಟ್ ಕೂಡ ಇದೆಯಲ್ಲ, ಗ್ಯಾಸ್ಟ್ರಿಕ್. ಆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ ಎಲ್ಲಿ ಏನು ತಿನ್ಬೇಕಂದ್ರೂ ಕೂಡ ಒಂದು ಆಲೋಚನೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಆ ಆಲೋಚನೆಗಳು ಬೇಡ. ಅದರಲ್ಲೂ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರೂ ಕೂಡ ಈ ಒಂದು ಅಮೃತೋಪಾದಿಯಾಗಿರ್ತಕ್ಕಂಥ ಔಷಧಿಯನ್ನು ಸ್ವೀಕರಿಸ್ಬೋದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ ದೂರ ಆಗಲು. ಯಾವುದಪ್ಪ ಅದು ಅಂತಂದರೆ ಅದು ನಮ್ಮ ಅಪ್ಪಟ ಆಯುರ್ವೇದದ ಔಷಧಿ ಆಗಿರ್ತಕ್ಕಂಥ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು, ನೆಲಮಂಗಲ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದೇ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನ ಬುಧವಾರ, ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರಂ. ಪ್ರಭು ಶ್ರೀ ರಾಮಚಂದ್ರನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಪರಮೇಶ್ವರನ ಆರಾಧನೆಯನ್ನು ಮಾಡ್ತಾ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ನಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೇ ಆದರೆ ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನೇ ಸಿದ್ಧಿಪಡಿಸ್ಕೊಳ್ತೀವಿ. ಹಾಗಾಗಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ, ನಿರಂತರವಾಗಿ, ನಿರ್ಘಳವಾಗಿ ಸಾಕಷ್ಟು ಪ್ರದೇಶಗಳಿಗೆ ಗುರೂಜಿಯವರು ಭೇಟಿ ನೀಡ್ತಾ ಬಂದಿದ್ದಾರೆ. ಇವತ್ತಿನ ದಿವಸ ಗುರೂಜಿರವರು ಎಲ್ಲೋ ಒಂದು ದೊಡ್ಡ ಮಟ್ಟದ ಒಂದು ನಗರಕ್ಕೋ ಇಲ್ಲ ಸಿಟಿಗೋ ಇಲ್ಲ ಅಂತಂದರೆ ಒಂದು ಡಿಸ್ಟ್ರಿಕ್ಟ್ಗೋ ಹೋಗಿರ್ತಕ್ಕಂಥದ್ದಲ್ಲ. ಪ್ರತಿಯೊಂದು ತಾಲೂಕಿಗೂ ಕೂಡ, ಪ್ರತಿಯೊಂದು ಗ್ರಾಮಕ್ಕೂ ಕೂಡ, ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಗುರೂಜಿಯವರು ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಅವರ ಅಭಿಮಾನಿಗಳ ಮನಸ್ಸಿನಲ್ಲಿರ್ತಕ್ಕಂಥ ಎಷ್ಟೋ ಸಂಕಷ್ಟಗಳನ್ನು ದೂರ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಯಕ ಅಂತಂದರೆ ಅದು ನಮ್ಮ ಮಹರ್ಷಿ ಧರ್ಮಯಾತ್ರೆ ಅಂತಲೇ ಹೇಳ್ಬೋದು. ನಮ್ಮಿ ಮಹರ್ಷಿ ಧರ್ಮಯಾತ್ರೆ ನಿನ್ನೆ ಮೊನ್ನೆಯಿಂದ ಇರತಕ್ಕಂಥದ್ದಲ್ಲ. ನಾವು ಝೀ ಕನ್ನಡ ಅಂತಂದರೆ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಾರಂಭವಾದಾಗಿಂದನೂ ಕೂಡ ಸತತವಾಗಿ 10 ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಈ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಈ ಒಂದು ಜರ್ನಿ ಏನಿದೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಅಂತಹ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ
ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೇ ಬರ್ತಕ್ಕಂಥ 6/6/2024 ಗುರುವಾರ ಬೆಳಗ್ಗೆ 11 ಗಂಟೆಗೆ ಗುರೂಜಿರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಶ್ರೀ ಶನೇಶ್ವರ ಸ್ವಾಮಿ ಜಯಂತಿ. ಶನೇಶ್ವರ ಸ್ವಾಮಿ ದೇವಸ್ಥಾನ ಸನ್ನಿಧಾನದಲ್ಲಿ ಶನೇಶ್ವರ ಸ್ವಾಮಿಯ ಜಯಂತಿಯ ಕಾರ್ಯಕ್ರಮದಂದು ಅವತ್ತಿನ ದಿವಸ ಗುರೂಜಿರವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಬ್ರಹ್ಮ ಕಳಶ ಸ್ಥಾಪನೆ ಹಾಗೂ ಮಹಾಕುಂಭಾಭಿಷೇಕ ಶನಿ ಪರಮಾತ್ಮನಿಗೆ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥ ಸಾನ್ನಿಧ್ಯ ಬಂದು ಶ್ರೀ ರಾಮಕೃಷ್ಣ ಭಜನಾ ಮಂದಿರ ನಂಬರ್ 3 2ನೇ ಅಡ್ಡರಸ್ತೆ ಮುನೇಶ್ವರ ಬ್ಲಾಕ್ ಪ್ಯಾಲೇಸ್ ಗುಟ್ಟಹಳ್ಳಿ ಬೆಂಗಳೂರು 3 ಅಂತಂದರೆ ನಮ್ಮ ಅರಮನೆ ಆ ಒಂದು ಗುಟ್ಟಹಳ್ಳಿ ಇದೆಯಲ್ಲ, ಪ್ಯಾಲೇಸ್ ಗುಟ್ಟಹಳ್ಳಿ, ಆ ಒಂದು ಜಾಗದಲ್ಲಿರ್ತಕ್ಕಂಥ ಮುನೇಶ್ವರ ಬ್ಲಾಕ್ ಅಲ್ಲಿ ನಂಬರ್ 3 2ನೇ ಅಡ್ಡರಸ್ತೆಯಲ್ಲಿ ಗುರೂಜಿರವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಶ್ರೀ ರಾಮಕೃಷ್ಣ ಭಜನಾ ಮಂದಿರ ಅಂತಂದರೆ ಮೊದಲು ಭಜನಾ ಮಂದಿರವಾಗಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯದಲ್ಲಿ ಶನಿ ಪರಮಾತ್ಮ ಬಹಳ ವಿಶೇಷವಾಗಿ ಅಲ್ಲಿ ಕೂತು ಬರ್ತಕ್ಕಂಥ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ನೀಡ್ತಾ ಇರತಕ್ಕಂಥದ್ದಿದೆ. ಶನಿ ಪರಮಾತ್ಮನ ಒಂದು ಕೃಪಾಶೀರ್ವಾದ, ಶನಿ ಪರಮಾತ್ಮನ ಒಂದು ಅನುಗ್ರಹ ಯಾರಕ್ಕೆ ತಾನೇ ಬೇಡ? ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ. ಶನಿ ಪರಮಾತ್ಮ ರಾಶ್ಯಾಧಿಪತಿ ಅಂತಂದರೆ ಮಕರ ಮತ್ತು ಕುಂಭಕ್ಕೆ ರಾಶ್ಯಾಧಿಪತಿ ಶನಿ ಪರಮಾತ್ಮ. ಮಕರ ಮತ್ತು ಕುಂಭಕ್ಕೆ ರಾಶ್ಯಾಧಿಪತಿ ಶನಿ ಪರಮಾತ್ಮ ಆದ ಕಾರಣದಲ್ಲಿ ಮಕರ ಕುಂಭಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, 12 ರಾಶಿಗಳಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಶನಿ ಪರಮಾತ್ಮನ ಅನುಗ್ರಹ ಅತ್ಯವಶ್ಯಕ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಆದರೆ ಒಂದಿಷ್ಟು ಜನ ನಾವು ಏನು ಮಾಡ್ತೀವಿ, ಏನೇ ಅನಿಷ್ಟ ಆದರೂ ಶನೇಶ್ವರನೊಬ್ಬನೇ ಕಾರಣ ಅದಕ್ಕೆ ಅನ್ನೋ ರೀತಿ, ನಮಗೆ ಏನೇ ಸಮಸ್ಯೆ ಆಗಲಿ ಅದಕ್ಕೆ ಶನಿ ಪರಮಾತ್ಮ ನಮ್ಮ ರಾಶಿಯಲ್ಲಿ ಯಾಕೋ ಒಂಥರ ವಿಚಿತ್ರ ರೀತಿಯಲ್ಲಿ ಕಾಡ್ತಾ ಇರ್ತಕ್ಕಂಥದ್ದಿದೆ, ಇಲ್ಲ ವಕ್ರದೃಷ್ಟಿ ಬಿದ್ದಿರ್ತಕ್ಕಂಥದ್ದಿದೆ, ಅದಕ್ಕೆ ನನಗೆ ನಾನಾ ರೀತಿ ಇರ್ತಕ್ಕಂಥ ಸಮಸ್ಯೆಗಳು. ಶನಿ ಪರಮಾತ್ಮ ಅಂದರೆ ಬರೀ ಸಮಸ್ಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವನಲ್ಲ. ಸಮಸ್ಯೆಗಳ ಎಷ್ಟು ತೂಕವಿರುತ್ತೋ ಅದರ 10ರಷ್ಟು ತೂಕ ನಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಕ್ಕಂಥವನೇ ಶನಿ ಪರಮಾತ್ಮ. ಭಗವಂತ ಒಂದು ಸತಿ ಕಣ್ತೆಗೆದು ನೋಡಿಬಿಟ್ರೆ ಪ್ರತಿ ಬಾರಿ ತಿಳಿಸುವ ಹಾಗೆ ತಿರುಕ ರಾಜನಾಗ್ತಾನೆ. ಭಗವಂತನ ವಕ್ರದೃಷ್ಟಿ ಬಿದ್ದರೆ ರಾಜ ತಿರುಕನಾಗೋಗ್ತಾನೆ. ಅಂತಹ ಶನಿ ಪರಮಾತ್ಮನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ಮಹರ್ಷಿ ಧರ್ಮಯಾತ್ರೆಯ ಕುರಿತಾಗಿ. ಇದೇ ಬರ್ತಕ್ಕಂಥ 6ನೇ ತಾರೀಕು ಗುರೂಜಿರವರು ಅಂತಂದರೆ ಮೇ 6ನೇ ತಾರೀಕು ಗುರೂಜಿರವರು ಗುರುವಾರದಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಜೂನ್ 6ನೇ ತಾರೀಕು 6/6/2024 ಗುರುವಾರ ಬೆಳಗ್ಗೆ 11 ಗಂಟೆಗೆ ಗುರೂಜಿರವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ವಿಳಾಸ ಶ್ರೀ ರಾಮಕೃಷ್ಣ ಭಜನಾ ಮಂದಿರ ನಂಬರ್ 3 2ನೇ ಅಡ್ಡರಸ್ತೆ ಮುನೇಶ್ವರ ಬ್ಲಾಕ್ ಪ್ಯಾಲೇಸ್ ಗುಟ್ಟಹಳ್ಳಿ ಬೆಂಗಳೂರು 3. ಅಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ 16ನೇ ಸಂಭ್ರಮಾಚರಣೆ ಮತ್ತು ಶ್ರೀ ಶನೇಶ್ವರ ಸ್ವಾಮಿ ಜಯಂತಿ ಇರುವ ಕಾರಣದಿಂದ ಮಹಾಬ್ರಹ್ಮ ಕಳಶ ಸ್ಥಾಪನೆ ಹಾಗೂ ಮಹಾಕುಂಭಾಭಿಷೇಕದ ಕಾರ್ಯಕ್ರಮ ನೆರವೇರ್ತಾ ಇದೆ. ಅಲ್ಲಿ ಗುರೂಜಿರವರು ಆಗಮಿಸ್ತಾ ಇದ್ದಾರೆ. ನಾನು ಇಂದಿನ ಭಾಗದಲ್ಲಿ ತಿಳಿಸಿದ ಹಾಗೆ ಶನಿ ಪರಮಾತ್ಮನ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಅತ್ಯ ಅವಶ್ಯಕ. ಭಗವಂತನ ಅನುಗ್ರಹ ನಮಗಿದ್ರೆ ನಾವು ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತ, ಸುಸ್ವಾಗತ. ತಾವೆಲ್ಲರೂ ಕೂಡ ಬನ್ನಿ, ಶನಿ ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಳ್ಳಿ. ಅದರಲ್ಲೂ ಮಕರ ಮತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಾವಂತೂ ಬರಲೇಬೇಕು. ಯಾಕೆಂತಂದರೆ ಎಷ್ಟೇ ಆದರೂ ನಮ್ಮ ರಾಷ್ಟ್ರಾಧಿಪತಿ ಶನಿ ಅಲ್ವಾ, ಶನಿ ಪರಮಾತ್ಮನ ಒಂದು ಪೂಜಾನುಷ್ಠಾನ ಅಂತಂದರೆ ನಾವಲ್ಲಿರಲೇಬೇಕು. ನಮ್ಮ ಜೊತೆಗೆ ಬರೀ ಮಕರ ಮತ್ತು ಕುಂಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, 12 ರಾಶಿಗಳಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಶನಿ ಪರಮಾತ್ಮನ ಅನುಗ್ರಹ ಬೇಕೇ ಬೇಕಲ್ವ. ಹಾಗಾಗಿ ಶನಿ ಪರಮಾತ್ಮನ ಸಾನ್ನಿಧ್ಯಕ್ಕೆ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಕೃಪಾಶೀರ್ವಾದ ನಮಗಿದ್ರೆ ನಾವು ಎಂಥದ್ದು ಕೆಲಸಗಳನ್ನು ಬೇಕಾದರೂ ನಾವು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಮತ್ತು ಇವತ್ತಿನ ದಿವಸ ಬುಧವಾರ ಭಗವಂತನ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹ. ಭೂವೈಕುಂಠ ಅಂತಂದರೆ ಅದು ನಮ್ಮ ತಿರುಮಲ ತಿರುಪತಿ ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ಭಗವಂತನ ಸಾನ್ನಿಧ್ಯದಲ್ಲಿ ಎಷ್ಟೋ ಸತಿ ನಮಗಾಗಿರ್ತಕ್ಕಂಥ ಅನುಭವಗಳಾಗಲಿ, ಇಲ್ಲ ಅಂತಂದರೆ ಅಷ್ಟು ಹೊತ್ತಿನವರೆಗೂ ಕೂಡ ನಾವು ನೆಮ್ಮದಿಯಾಗಿ ಲೈನಲ್ಲಿ ನಿಂತು ಸಾಕಷ್ಟು ತೊಂದರೆಗಳು, ನೂಕು ನುಗ್ಗಾಟ ಎಲ್ಲವನ್ನೂ ಕೂಡ ಅನುಭವಿಸ್ಕೊಂಡು ಬಂದು 2 ಸೆಕೆಂಡು ಪಟ್ಟಂತ ಭಗವಂತ ದರ್ಶನ ಮಾಡಿ ನಾವು ಈ ಕಡೆ ಬಂದಿದ ತಕ್ಷಣ ಏನೋ ಒಂಥರ ನೆಮ್ಮದಿ, ಮನಸ್ಸಿನಲ್ಲಿ ಒಂದು ಕಡೆ ಕೋಪ, ಇಷ್ಟೊಂದೆಲ್ಲ ಅನುಭವಿಸ್ಬೇಕೇನಪ್ಪ ಭಗವಂತನ ದರ್ಶನ ಮಾಡೋಕ್ಕೆ ಅನ್ನೋ ಒಂದು ಕೋಪ ಇರುತ್ತೆ. ಆದರೆ ಭಗವಂತನ ದರ್ಶನ ಮಾಡಿದ ತಕ್ಷಣ ಎಲ್ಲವೂ ಕೂಡ ತಾಮಸವಾಗಿ ಹೋಗುತ್ತೆ.
ಭಗವಂತನ ನೋಡ್ತಕ್ಕಂಥ ಆ ಒಂದು ಕಂಗಳು ಎಷ್ಟೋ ಆನಂದಮಯವಾಗಿರ್ತಕ್ಕಂಥದ್ದಿರುತ್ತೆ. ಬಟ್ ಆದರೆ ಭಗವಂತನ ನೋಡಿದ ಮೇಲೆ ಆ ದೃಶ್ಯ ಹೇಗಿತ್ತು, ಭಗವಂತ ಯಾವ ರೀತಿಯಲ್ಲಿ ಇದ್ದ ಅನ್ನೋದನ್ನು ನಾವು ಆ ಕ್ಷಣ ಮರ್ತೇ ಹೋಗ್ತೀವಿ. ಅಂತಂದರೆ ನಾವು ಏನು ನೋಡ್ತೀವಲ್ಲ ಅದಷ್ಟು ಮಾತ್ರ ಸಂತೋಷ. ಅದು ಬಿಟ್ಟು ಈ ಕಡೆ ಬಂದರೆ ನಾವು ಭಗವಂತನ ದರ್ಶನ ಮಾಡೋದು ಇಲ್ವೋ ಎಂಬತಕ್ಕಂಥ ಒಂದು ಆಲೋಚನೆ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಕಾಡ್ತಕ್ಕಂಥದ್ದಿರುತ್ತೆ. ಇರಲಿ, ಎಷ್ಟೇ ಆದ್ರೂ ಕೂಡ ಅಲ್ಲಿ ನಿಜವಾಗ್ಲೂ ಭಗವಂತ ನೆಲೆಸಿದ್ದ ಅನ್ನೋದಕ್ಕೆ ಇವತ್ತಿಗೂ ಕೂಡ ಎಷ್ಟೋ ಸಾಕ್ಷಿ ಆಧಾರಗಳಿದ್ದಾವೆ. ತಿರುಮಲ ತಿರುಪತಿ ಶ್ರೀನಿವಾಸನ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ವೆಂಕಟಾಚಲಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ. ಆ ಗೋವಿಂದರ ನಾಮಸ್ಮರಣೆಯನ್ನು ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಲಕ್ಷ್ಮೀ ಭೂವರಹಸ್ವಾಮಿಯ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಎಲ್ಲರಿಗೂ ಇರಲಿ. ಯಾರೆಲ್ಲ ಭೂದೋಷದಿಂದ ನರಳುತ್ತಾ ಇದ್ದೀರಿ, ಭೂಮಿಯಿಂದ ಒದ್ದಾಡ್ತಿದ್ದೀರಿ, ಇರ್ತಕ್ಕಂತಹ ಅಂಗೈಯಗಲ ಭೂಮಿ ಆದರೂ ಆ ಭೂಮಿನ ಉಳಿಸ್ಕೊಳ್ಳೋಕ್ಕಾಗದಿರ, ಅಥವಾ ಕೋರ್ಟು ಕಚೇರಿ ಮೆಟ್ಲುಗಳು ಹತ್ತಿ, ಅಥವಾ ಕುಟುಂಬದಲ್ಲಿರ್ತಕ್ಕಂತಹವರ ಕಿತ್ತಾಟದಿಂದ ಮನೆಯಲ್ಲಿ ನೆಮ್ಮದಿ ಕಾಣದಂತಹ ಪರಿಸ್ಥಿತಿ ಎಷ್ಟೋ ಜನಗಳಲ್ಲಿದೆ. ಆದರೆ ನಾವು ವಾಸ ಮಾಡತಕ್ಕಂಥ ನೆಲ, ನಾವು ಈ ಭೂಮಿಯಲ್ಲಿ ಇರೋ ತನಕ ಯಾವುದೇ ಭೂದೋಷ ನಮಗೆ ಬರದಿರಲಿ ಅಂತ ಭೂವರಹಸ್ವಾಮಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಲಕ್ಷ್ಮೀ ಭೂವರಹಸ್ವಾಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂಶ ಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೆ ಮನೋತ್ರಿಭುವನಭೂತಿಕರೆ ಪ್ರಸೀದವಕ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಕೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಓಂ ಜಯಲಕ್ಷ್ಮೀ ನಮಃ. ಓಂ ಶ್ರೀ ಮಾತಾ ಚನ್ನಪೂರ್ಣಾಂಬಿಕಾಯ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ತಾಯಿ ಸನ್ಮಂಗಳೇ, ವಿಶೇಷವಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಎಲ್ಲರ ಚಿಂತನೆ, ಎಲ್ಲರ ಆಲೋಚನೆ ಒಂದೇ. ತಮ್ಮ ಕಾಯಕ, ತಾವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಲಕ್ಷ್ಮಿಯ ಅನುಗ್ರಹ ಆಗಲಿ, ಆ ತಾಯಿಯ ಅನುಗ್ರಹದಿಂದ ನಾವು ಮಾಡುವ ಕೆಲಸ ಹೆಚ್ಚು ಯಶಸ್ಸಾಗಿರಲಿ, ಕೈ ನಮಗೆ ಅಂಟುವಂಥದ್ದಾಗಿರಲಿ, ಅಥವಾ ಯಾವುದೇ ಸಮಸ್ಯೆಗಳಿಗಾದರೂ ಒಂದು ಪರಿಹಾರ ಸಿಗುವಂಥದ್ದಾಗಲಿ ಅಂತಕ್ಕಂಥ ಚಿಂತನೆ ಎಲ್ಲರೂ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಭಗವತಿಯನ್ನು ಪ್ರಾರ್ಥನೆ ಮಾಡುವಂತಹದ್ದು, ಅದರಲ್ಲೂ ಈ ಶುಭ ದಿನ, ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ, ಅದರಲ್ಲೂ ಇವತ್ತಿನ ದಿವಸ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಕೇತುವಿನ ಅನುಗ್ರಹದಿಂದ ಇವತ್ತು ಒಂದಷ್ಟು ರಾಶಿಗಳಲ್ಲಿ ಇರ್ತಕ್ಕಂಥ ಅನಾರೋಗ್ಯದ ಕ್ಷಣಗಳನ್ನು ದೂರ ಮಾಡಿಕೊಳ್ತೀರಿ. ಯಾರೆಲ್ಲ ನಿನ್ನೆವರೆಗೂ ಅನಾರೋಗ್ಯದಲ್ಲೇ ತುತ್ತಾಗಿದ್ದರೋ, ಅನಾರೋಗ್ಯದಲ್ಲೇ ನರಳುತ್ತಾ ಇದ್ದರೋ, ಕೇತು ಅಂದರೆ ಏನು, ಕೇತುವಿಗೆ ಸಂಬಂಧಪಟ್ಟದ್ದು ಈ ದೇಹದಲ್ಲಿ ಯಾವ ಭಾಗ ಇದೆ ಅದು ಆಲೋಚನೆ ಮಾಡಬೇಕು. ಯಾಕೆಂದರೆ ನವಗ್ರಹಗಳಲ್ಲಿ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಎಷ್ಟೋ ಜನಗಳ ಮನಸ್ಸಲ್ಲಿ ಒಂದಿದೆ, ನನ್ನ ತಲೆಭಾಗ ಭಾಳಷ್ಟು ನೋವಿದೆ, ಯಾತಕ್ಕಾಗಿ ನೋವು ಬಂತು, ಯಾತಕ್ಕಾಗಿ ಟೆನ್ಷನ್ ಜಾಸ್ತಿ ಆಯಿತು, ಯಾತಕ್ಕಾಗಿ ಬ್ರೈನ್ ಇಷ್ಟೊಂದು ನಮಗೆ ಒತ್ತಡ ಕೊಡ್ತಾ ಇದೆ ಅಂದರೆ ಅಲ್ಲಿ ಪ್ರಧಾನವಾಗಿರ್ತಕ್ಕಂಥ ಗ್ರಹ ಯಾವುದು ಅಂತಕ್ಕಂಥ ತಿಳ್ಕೊಳ್ಬೇಕು ನಾವು. ಹಾಗೆ ಈ ದೇಹಕ್ಕೆ ಸಂಬಂಧಪಟ್ಟದ್ದು, ದೇಹದ ಒಂದೊಂದು ಭಾಗಕ್ಕೂ ಒಂದೊಂದು ಗ್ರಹಗಳ ಆಳ್ವಿಕೆ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ದೇಹದ ಒಂದೊಂದು ಭಾಗದಲ್ಲಿ ಒಂದೊಂದು ಗ್ರಹಗಳ ಆಳ್ವಿಕೆ ಇರೋದ್ರಿಂದ, ಆ ಗ್ರಹಗಳು ಆಯಾ ಭಾಗವನ್ನೇ ನೋಡೋದ್ರಿಂದ, ಆ ಭಾಗದಲ್ಲಿ ಬರುವಂತಹ ಯಾವುದೇ ಸಮಸ್ಯೆಗಳಿಗಾದರೂ ಆ ಗ್ರಹಗಳನ್ನು ನಾವು ಪ್ರಾರ್ಥನೆ ಮಾಡಬೇಕು. ಅಂತಹ ಅದ್ಭುತವಾದಂತಹ ದೇಹದ ತಲೆಯ ಭಾಗದಿಂದ ಹಿಡಿದು ಕಾಲಿನ ಹೆಬ್ಬೆರಳ ತನಕ, ಪಾದಗಳ ತನಕ ಯಾರ್ಯಾರು ಯಾವ್ಯಾವ ಗ್ರಹಗಳು ಯಾವ್ಯಾವ ಭಾಗಗಳನ್ನು ನೋಡ್ತಿದ್ದಾರೆ, ಆ ಭಾಗದ ಸಮಸ್ಯೆ ಅಂತ ಬಂದಾಗ ಆ ಗ್ರಹಗಳನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ಸಾಕು, ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಇದು ವೈದ್ಯಶಾಸ್ತ್ರದಲ್ಲಿ, ಅದರಲ್ಲೂ ಧನ್ವಂತರಿ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ದೇಹದ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಶಾಸ್ತ್ರಗಳಲ್ಲಿ ಇದನ್ನು ಬಹಳ ಅರ್ಥಗರ್ಭಿತವಾಗಿ ಬರೆದಿಟ್ಟಿದ್ದಾರೆ.
ಅವರು ಯಾವ ಗ್ರಹ ಯಾವ ಸಾನ್ನಿಧ್ಯವನ್ನು ನೋಡುತ್ತೆ, ಆ ಸಾನ್ನಿಧ್ಯದಿಂದ ಏನೆಲ್ಲ ತೊಂದರೆ ಆಗುತ್ತೆ, ಇದನ್ನು ಏನು ಸ್ಪಷ್ಟೀಕರಿಸಿದಾರಲ್ಲ ಅದು ಹಾಗೇ ನಡೆಯುತ್ತೆ. ಯಾಕೆಂದರೆ ಆ ಗ್ರಹ ಅದಕ್ಕೆ ಪ್ರಧಾನ. ತಲೆಭಾಗ ಸೂರ್ಯ, ತಲೆಭಾಗ ಸೂರ್ಯನಾದ್ದರಿಂದ ತಲೆ ಮತ್ತು ಕಣ್ಗಳು ಅದರ ಮುಖದ ವರ್ಚಸ್ಸು ಶುಕ್ರನಿಗೆ ಸಂಬಂಧಪಡುತ್ತೆ. ನೋಡಿ ಹೇಗಿದೆ, ತಲೆಭಾಗ ಸೂರ್ಯನಿಗೆ ಸಂಬಂಧಪಡುತ್ತೆ. ಅದಕ್ಕೋಸ್ಕರನೇ ಸಾಧ್ಯವಾದಷ್ಟು ರಕ್ತ ಚಲನೆ ಎಂಬತಕ್ಕಂಥದ್ದು. ನೋಡಿ, ದೇಹದಲ್ಲಿ ಇಷ್ಟೆಲ್ಲ ರಕ್ತ ಇದ್ದರೂ, ಇಷ್ಟೆಲ್ಲ ರಕ್ತ ಇದೆ, ನರನಾಡಿಗಳು ಓಡಾಡ್ತಾ ಇದೆ, ನರನಾಡಿಗಳಲ್ಲಿ ಒಂದೊಂದು ನರಗಳಲ್ಲಿ ಸ್ವಲ್ಪ ರಕ್ತ ಹೆಪ್ಪು ಕಟ್ಟಿಬಿಟ್ರೆ ಅದು ತಡಿಲಿಕ್ಕಾಗುವುದಿಲ್ಲ. ಆದರೆ ರಕ್ತ ಚಲನೆ ಸಮಂಜಸವಾಗಿ ನಡಿಬೇಕಾದ್ರೆ ದೇಹದ 72,000 ನರನಾಡಿಗಳಲ್ಲೂ ರಕ್ತ ಚಲನೆ ಸಮಂಜಸವಾಗಿ ಆಗಬೇಕಾದ್ರೆ ದೇಹಕ್ಕೆ ಪ್ರಧಾನವಾಗಿರ್ತಕ್ಕಂಥ ಈ ಬ್ರೈನಿಂದ, ತಲೆಯಿಂದ ಆ ಬ್ರೈನೊಳಗೆ ರಕ್ತ ಚಲನೆ ಆಗಿ ಒಂದೊಂದು ಕುಸಿದ ಇಂಡಿಕೇಟ್ ಮಾಡುತ್ತೆ, ಒಂದೊಂದು ಭಾಗಗಳಿಗೂ ರಕ್ತವನ್ನು ಪಂಪ್ ಮಾಡುತ್ತೆ. ನಡಿ ಮುಂದಕ್ಕೆ, ನೀನು ಮುಂದೆ ಇಂತಿಂಥ ಕೆಲಸ ಮಾಡು, ಹೀಗೆ ಮಾಡು, ಹಾಗೆ ಮಾಡು ಅಂತ ಎಲ್ಲವೂ ಸಹಿತ ಕಮೆಂಡಿಂಗ್ ಆರ್ಡರ್ ಕೊಡ್ತಕ್ಕಂಥದ್ದು ಬ್ರೈನು. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಆದರೆ ಇದನ್ನು ನಡೆಸುವಂಥದ್ದು ಯಾರು? ಸೂರ್ಯ ಭಗವಂತನೇ ನಡೆಸ್ತಾನೆ. ಹಾಗೆ ಪ್ರತಿಯೊಂದಕ್ಕೂ ಸಹಿತ ಕಣ್ಗಳಾಗಲಿ, ಕಿವಿಯಾಗಲಿ, ಮಾತಾಡ್ತಕ್ಕಂಥ ಸ್ವರ ಆಗಲಿ, ನಿಮ್ಮ ದಂತಗಳು, ಹಲ್ಲುಗಳಾಗಲಿ, ಹಾಗೆ ನಿಮ್ಮ ನಾಲಿಗೆ ಆಗಲಿ, ಯಾವುದನ್ನು ನೀವು ರುಚಿ ಬಯಸ್ತಾ ಇರ್ತೀರಿ, ಯಾವುದು ಬೇಕು ಅನಿಸುತ್ತೆ, ಯಾವುದ್ರ ಬಗ್ಗೆ ಹೆಚ್ಚು ನಿಮ್ಮ ಕಾಳಜಿ ಇರುತ್ತೆ, ಎಲ್ಲವೂ ಸಹಿತ ಆ ಗ್ರಹಗಳ ನಿಯೋಗ ಇದೆ. ಹಾಗಾಗಿ ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಒಂದು ಮಾನವನ ದೇಹಕ್ಕೆ ಸಂಬಂಧಪಟ್ಟಂಥ ಗ್ರಹಗಳು, ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ರೋಗ, ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ಲಾಭ ನಷ್ಟಗಳು, ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ದೇಹದ ವರ್ಚಸ್ಸು ತೇಜಸ್ಸಿಗೆ ಮತ್ತಷ್ಟು ಹೇಗೆ ಅಭಿವೃದ್ಧಿಪಡಿಸ್ಕೊಳ್ಬೇಕು, ಇದರ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ, ಅಂದರೆ ಅತಿ ಶೀಘ್ರದಲ್ಲೇ ಇದನ್ನು ನಾವು ಪರಿಚಯಿಸ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ಯಾಕೆಂದರೆ ಒಂದು ಗ್ರಂಥದ ಆಧಾರಿತವಾಗಿ ಹಾಗೆ ಇದರ ಅನುಭವವನ್ನು ತಂದುಕೊಂಡು ಈ ಅನುಭವದಲ್ಲಿರ್ತಕ್ಕಂಥ ಒಂದಷ್ಟು ವಿಧಿವಿಧಾನಗಳನ್ನು ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ಮನುಷ್ಯನಿಗೆ ಯಾವುದೇ ರೋಗ ಬರಲಿ, ಆ ರೋಗ ಬರಬೇಕಾದ್ರೆ ಆ ಗ್ರಹಗಳು ಅಲ್ಲಿ ಒಂದಷ್ಟು ದಾರಿ ತಪ್ಪಿರುತ್ತವೆ, ಅಥವಾ ಆ ಗ್ರಹಗಳು ಆ ದೃಷ್ಟಿಕೋನ ಸಮಂಜಸವಾಗಿರೋದಿಲ್ಲ. ಹಾಗಾಗಿ ಅಲ್ಲಿ ಸಮಸ್ಯೆ ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ಸೂರ್ಯ, ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಶನಿ ಇರ್ತಕ್ಕಂಥದ್ದು, ರಾಹು ಕೇತುಗಳಿರ್ತಕ್ಕಂಥದ್ದು ಎಲ್ಲವನ್ನೂ ಸಹಿತ, ಎಲ್ಲಕ್ಕೂ ಮುಖ್ಯವಾಗಿ ಕುಜನಿಗೆ ಸಂಬಂಧಪಟ್ಟಂಥದ್ದು. ನೋಡಿ, ಕುಜನ ಪಾತ್ರ ಇದೆಯಲ್ಲ, ಅದು ಹೇಳ್ತಿರೋದು ಪ್ರತಿಯೊಬ್ಬ ಮನುಷ್ಯನ ದೇಹಕ್ಕೂ, ಸ್ತ್ರೀಯರಾಗಲಿ ಪುರುಷರಾಗಲಿ, ಕುಜನ ಅನುಗ್ರಹದಿಂದ ನಿಮ್ಮ ಇರ್ತಕ್ಕಂಥ 72,000 ನರನಾಡಿಗಳು, ಅಲ್ಲಿರ್ತಕ್ಕಂಥ ರಕ್ತ ಚಲನೆ, ಎಲ್ಲೂ ರಕ್ತ ಎಪ್ಪಕಟ್ಟಿದ್ದೀರ ಸರಾಗವಾಗಿ ಓಡಾಡಬೇಕಾದ್ರೆ ಅದಕ್ಕೆ ಕುಜಾನುಗ್ರಹ ಬೇಕು. ಹೀಗೆ ಮನುಷ್ಯನ ದೇಹವನ್ನು ಅವಲಂಬಿತವಾಗಿರ್ತಕ್ಕಂಥ, ಮನುಷ್ಯನ ದೇಹದ ಮೇಲೆ ಪ್ರಯೋಗಗಳನ್ನು, ಆ ತನ್ನ ಕಿರಣಗಳು ಬಿದ್ದಾಗ ಏನೆಲ್ಲ ಲಾಭ ನಷ್ಟಗಳಿದೆ, ಹೇಗೆಲ್ಲ ಆರೋಗ್ಯದಿಂದ ವ್ಯತ್ಯಾಸ ಆಗುತ್ತೆ, ಅಥವಾ ಅನಾರೋಗ್ಯಕ್ಕೆ ಏನು ತುತ್ತಾಗ್ತಾ ಇದ್ದೀವಿ, ಆಗ ನಾವು ಯಾವ ಗ್ರಹವನ್ನು ನಾವು ಆರಾಧನೆ ಮಾಡಿದ್ರೆ ನಮ್ಮ ಆರೋಗ್ಯ ಪರಿಸ್ಥಿತಿ ಸರಿ ಬರುತ್ತೆ ಎಂಬತಕ್ಕಂಥ ಚಿಂತನೆ ಸದ್ಯದಿಂದಲೇ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜರು ತಿಳಿಸ್ತಾ ಇದ್ದೆವು, ಒಬ್ಬ ಮನುಷ್ಯನ ದೇಹ ಅಂತಂದರೆ ತಲೆಯ ಕೂದಲಿನಿಂದ ಹಿಡಿದು ಕಾಲಿನ ಉಗುರಗಳ ತನಕ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ನಕ್ಷತ್ರಚಾರ ಪ್ರಕಾರ ಇರತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ಅತಿ ಶೀಘ್ರದಲ್ಲೇ ತಿಳಿಸ್ಕೊಡ್ತೀವಿ ಅಂತ ಹೇಳಿ. ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಆ ಒಂದು ಗ್ರಹಕ್ಕೆ ಸಂಬಂಧಪಟ್ಟಿರತಕ್ಕಂಥ ಲಾಭ ನಷ್ಟಗಳಾಗಿರ್ಬೋದು, ಆ ಒಂದು ಗ್ರಹದಿಂದ ನಮ್ಮ ಮನಸ್ಸಿನ ಮೇಲಾಗಲಿ, ಇಲ್ಲಾಂತಂದರೆ ದೇಹದ ಒಂದು ಆರೋಗ್ಯದ ಮೇಲಾಗಲಿ ಯಾವೆಲ್ಲ ರೀತಿ ಪರಿಣಾಮಗಳು ಬೀಳುತ್ತೆ, ಯಾವೆಲ್ಲ ರೀತಿ ಲಾಭಾನುಷ್ಠಾನಗಳನ್ನು ನಾವು ಸಿದ್ಧಪಡಿಸ್ಕೊಳ್ಬೋದು ಎಂಬತಕ್ಕಂಥದ್ರ ಬಗ್ಗೆ ಅತಿ ಶೀಘ್ರದಲ್ಲಿ ಗುರುಜಿಯವರು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಅದು ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಹಾಗಾಗಿ ಆ ಒಂದು ವಿಚಾರವನ್ನು ನೀವೆಲ್ಲರೂ ಸೇರಿ ಗುರುಜಿಯವರಿಗೆ ಆದಷ್ಟು ಬೇಗ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ಳೋಣ. ಅದರ ಜೊತೆಗೆ ಇನ್ನು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ 29/5/2024 ಬುಧವಾರ, ಸೃಷ್ಟಿ ಶ್ರವಣ ನಕ್ಷತ್ರ. ಇವತ್ತು ಬುಧವಾರ, ಸೃಷ್ಟಿ ಶ್ರವಣ ನಕ್ಷತ್ರವಾದ್ದರಿಂದ
ಇವತ್ತಿನ ದಿನದ ಕಾಯಕ ಅಂದರೆ ಇವತ್ತು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅದರಲ್ಲೂ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಒಂದಷ್ಟು ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವರು ಒಂದಷ್ಟು ಸಮಸ್ಯೆಗಳಿಗೂ ಇದೆ ಮತ್ತು ಲಾಭ ನಷ್ಟವೂ ಇದೆ. ಹಾಗೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳನ್ನು ಸರಿಯಾದ ರೀತಿ ನೀವು ವ್ಯವಸ್ಥೆ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆಗದಂಥ ಪರಿಸ್ಥಿತಿ ಆಗ್ಬೋದು ಅಂತ. ಹಾಗೆ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಗ್ರಹಸ್ಥಿತಿಗಳು ಅಷ್ಟು ಸರಿಯಾದ್ದಲ್ಲದ್ರಿಂದ ಸಮಸ್ಯೆ ಎಂಬತಕ್ಕಂತಹ ಸೆರೆಮಾಲೆ ಆಗಿಂದಾಗಲೇ ಎದುರಾಗುತ್ತೆ ಅಂತಲೂ ಹೇಳಿದ್ದೆ. ಒಂದಷ್ಟು ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಹಾಗೆ ಆಗಸ್ಟ್ 1ರಿಂದ 11ರವರೆಗೂ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ, ಅದ್ಧೂರಿತವಾದಂಥ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯುವಂಥದ್ದಿದೆ. ಅದಕ್ಕೆ ತಮ್ಮೆಲ್ಲರೂ ಸಹಿತ ನಾವು ಸ್ವಾಗತಿಸ್ತಾ ಇದ್ದೀವಿ. ಆಗಸ್ಟ್ 1ಕ್ಕೆ ಇನ್ನೂ ಬಹಳ ಸಮಯ ಇದೆ. ಆದರೂ ಆಗಸ್ಟ್ 1 ಈಗಾಗಲೇ ಹೋದಂತಹ 8, 9 ತಿಂಗಳು 10 ತಿಂಗಳು ಸಲೀಸಾಗೋಯಿತು. ನಾಗರ ಪಂಚಮಿ ಎಂದು ಪ್ರತಿಷ್ಠಾಪನೆ ಆದಂತಹ ಲಕ್ಷ್ಮೀ ಬೋರಸ್ವಾಮಿ ಸಾನ್ನಿಧ್ಯ ನೋಡ್ತಾ ಇದ್ದ ಹಾಗೆ ಪ್ರಾರಂಭದಿಂದ ಇಲ್ಲಿವರೆಗೂ 9 ದಿನಕ್ಕೆ ಪ್ರತಿಷ್ಠಾಪನೆ ಆಗಿ ಬರ್ತಕ್ಕಂಥ ಭಕ್ತರ ಸಂಕಷ್ಟಗಳ ದೂರ ಆಗಿ ಇವತ್ತಿಗೂ ಒಂದು ತೀರ್ಥಕ್ಷೇತ್ರವಾಗಿ ಪ್ರತಿನಿತ್ಯ ಭಕ್ತರು ಅಲ್ಲಿಗೆ ಬರ್ತಾ ಇರೋದು ನೋಡಿದ್ರೆ ಅದರ ಆನಂದವೇ ಬೇರೆ. ಯಾವುದೇ ಒಂದು ತೀರ್ಥಕ್ಷೇತ್ರ ಇಷ್ಟು ವೇಗವಾಗಿ ಹಿಂಗೆ ಮುಂದಕ್ಕೆ ಬೆಳೆಯುತ್ತೆ ಅಂದರೆ ಅದು ನಮಗೂ ಗೊತ್ತಿಲ್ಲ. ಅಲ್ಲಿ ಸಾನ್ನಿಧ್ಯ ಇರೋದ್ರಿಂದ, ಅಲ್ಲಿ ದೈವ ಸಾನ್ನಿಧ್ಯ ಇರೋದ್ರಿಂದ ಭಕ್ತರು ಬರ್ತಾ ಇದ್ದಾರೆ. ಭಕ್ತರು ಬಂದು ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಿದ್ದಾರೆ. ಅದರಲ್ಲೂ ಅದ್ಭುತವಾಗಿ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸಾಲಿಗ್ರಾಮವನ್ನು ತಾವೇ ಸ್ಪರ್ಶಿಸಿ ಅಭಿಷೇಕ ಮಾಡುವಂಥ ಸೌಭಾಗ್ಯ ಇದೆಯಲ್ಲ, ಇದು ಬಹಳ ಪುಣ್ಯ. ಎಲ್ಲ ಕಡೆ ಸಾಲಿಗ್ರಾಮ ದರ್ಶನ ಆಗೋದೇ ಬಹಳ ಕಷ್ಟವಾಗಿತ್ತು. ಅಂತಹದ್ರಲ್ಲಿ ಸಾಲಿಗ್ರಾಮಕ್ಕೆ ತಾವೇ ತಮ್ಮ ಸ್ವಹಸ್ತದಿಂದ ಅಭಿಷೇಕ ಮಾಡೋದು ಒಂದು ಕ್ರಮ. ಜೊತೆಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ಯಾವುದೇ ದೋಷಗಳಾದರೂ, ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದ್ದರೆ ಅಲ್ಲಿ ಲಕ್ಷ್ಮೀ ಬೋರಹಸ್ವಾಮಿ ದಂಪತಿಗಳ ಕೂತು ಅರಸ್ತಾ ಇರತಕ್ಕಂಥದ್ದು ನೋಡಿದ್ರೆ ಅದು ಮತ್ತೊಂದು ಸಂತೋಷವೇ ಸರಿ. ಆದರೂ ಆ ತಾಯಿಗೆ ನಡೀತಕ್ಕಂಥ ಅಭಿಷೇಕದ ಕಾಲ ಶನಿವಾರ, ಭಾನುವಾರ ಅಥವಾ ಈ ಒಂದು ಯಾವುದೇ ರಜಾ ದಿನಗಳಂತಲೋ ಅಥವಾ ಹಬ್ಬ ಹರಿದಿನಗಳಲ್ಲೋ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನ ಆದ ನಂತರ ಅಂದರೆ 12 ಗಂಟೆಗೆ ಅಭಿಷೇಕ ಪ್ರಾರಂಭ ಆಗುತ್ತೆ. ಆ ದಂಪತಿಗಳಿಗೆ ಲಕ್ಷ್ಮೀ ಬೋರಹಸ್ವಾಮಿಗೆ ಹರಿದ್ರದಿಂದ, ಆಪ್ಯ, ಗೋಕ್ಷೀರದಿಂದ ಅಭಿಷೇಕ ಆಗ್ತಕ್ಕಂಥ ಆ ಸನ್ನಿವೇಶ ನೋಡಿದ್ರೆ ನೋಡಲಿಕ್ಕೆ 2 ಕಣ್ಗಳ ಸಾಲದು. ಆ ಅಭಿಷೇಕವನ್ನು ಮಾಡುವಂತಹ ಈ ಕೈಗಳಿಗೆ ನಮಗಾಗುವಂತಹ ಆನಂದವೇ ಬೇರೆ. ಅದರಲ್ಲೂ ಬರ್ತಕ್ಕಂತಹ ಭಕ್ತರು ಗೋವಿಂದ ಗೋವಿಂದ ಎಂಬತಕ್ಕಂತಹ ಗೋವಿಂದನ ನಾಮಾವಳಿಯನ್ನು ಹೇಳುವಾಗ ಒಬ್ಬೊಬ್ಬರೂ ಭಗವಂತನ ನಂಬಿ ಆ ಭಗವತ್ ಸಾನ್ನಿಧ್ಯದಲ್ಲಿ ಕೂತು ತಮ್ಮ ಕಣ್ಗಳಲ್ಲಿ ಭಗವಂತನ ತೃಪ್ತಿಯಾಗಿ ದರ್ಶನ ಮಾಡ್ತಾ ಮೈಮರೆತು ಕೂತು ಭಗವಂತನ ಧ್ಯಾನ ಮಾಡುವಾಗ ನಿಮಗೆ ಸಿಗುವಂಥ ಆನಂದ ಅದು ನಾನು ಹೇಳೋದಕ್ಕಿಂತ ಅನುಭವಸ್ಥರ ಮಾತು ಬೇಕು. ಅಲ್ಲಿ ಬಂದು ಭಗವಂತನ ಪ್ರಾರ್ಥನೆ ಮಾಡಿ ಅಭಿಷೇಕವನ್ನು ದರ್ಶನ ಮಾಡಿಕೊಂಡು ಅಲ್ಲಿ ಸಿಗ್ತಕ್ಕಂಥ ಆ ಮಹಾಪ್ರಸಾದವನ್ನು ಊಟ ಮಾಡಿ ಲಕ್ಷಣವಾಗಿ ಅರಿಶಿನ ಅಂದರೆ ದೇವರಿಗೆ ಅಭಿಷೇಕ ಆದ ನಂತರ ಅರಿಶಿನದ ಪ್ರಸಾದವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರೆಲ್ಲರೂ ಸಹಿತ ಪ್ರಸಾದವನ್ನು ಹಣೆಗೆ ಧಾರಣೆ ಮತ್ತು ಸ್ನಾನದ ಸಮಯದಲ್ಲಿ ಅದನ್ನು ಉಪಯೋಗಿಸೋದ್ರಿಂದ ಎಂತಹ ಕರ್ಮಫಲ ಇದ್ದು, ಎಂಥ ರೋಗ ರುಜಿನಗಳಿದ್ದರೂ, ವಾಸ್ತುವಿನ ಎಂಥದ್ದೇ ದೋಷ ಇದ್ದರು, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಎಷ್ಟೋ ವರ್ಷಗಳು ನಿಂತಿದ್ದರು, ಅದಕ್ಕೊಂದು ದಾರಿಯಾಗಿ ಪುನಃ ನಮಗೆ ಈ ಕೆಲಸ ಆಯಿತು ಅಂತ 1-2 ಮೊಳ ಹೂ ತಂದು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡುವಂಥದ್ದು ಇದೆಯಲ್ಲ, ಆ ದಿನಗಳನ್ನು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈ ವರ್ಷ ಪೂರೈಸ್ಕೊಳ್ಳೋದ್ರೊಳಗಾಗಿ ಅಂದರೆ ನಾಗರ ಪಂಚಮಿ ಎಂದೇ ಪ್ರತಿಷ್ಠಾಪನೆ ಆದ್ದು. ನಾಗರ ಪಂಚಮಿ ಆಗಸ್ಟ್ 9ನೇ ತಾರೀಕಿದೆ. ಆದರೆ ಆಗಸ್ಟ್ 1ರಿಂದ 11ರವರೆಗೂ ಈ ಒಂದು ವಾರ್ಷಿಕೋತ್ಸವದ ಕಾರ್ಯಕ್ರಮ ಮಾಡಬೇಕು. ಪ್ರತಿನಿತ್ಯ ದಿನಕ್ಕೊಂದು ಹೋಮ, ದಿನಕ್ಕೊಂದು ಯಾಗ, ದಿನಕ್ಕೆ ಒಂದಷ್ಟು ಜನ ಅನ್ನದಾಸೋಹ ನಿರಂತರ ನಡಿಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀವಿ. ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಇರಲಿ. ತಮ್ಮ ತನು ಮನ ಧನವನ್ನು ಭಗವತ್ ಸಾನ್ನಿಧ್ಯಕ್ಕೆ ಬಂದು ಅರ್ಪಣೆ ಮಾಡಿ ಭಗವಂತನ ತಾವು ಹತ್ತಿರದಿಂದ ನಿಂತು ಒಂದು ಮಹಾಸೇವೆ ನಡೆಸುವಂಥ ಸೌಭಾಗ್ಯ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ತಾವೇ ಸ್ವಯಂ ಮುಂದೆ ಬಂದು ಭಗವಂತನ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಂಡು ನಿಮ್ಮಿಂದ ಏನಾದರೂ ಒಂದು ಸೇವೆಯನ್ನು ಮಾಡುವಂಥದ್ದಾದರೆ ಅದು ಬಹಳ ಸಂತೋಷ, ಒಳ್ಳೆಯದಾಗಲಿ. ಮಹರ್ಷಿ ಮಂದಿರಕ್ಕೆ ಬನ್ನಿ, ಲಕ್ಷ್ಮೀ ಬೋರಸ್ವಾಮಿನ ದರ್ಶನ ಮಾಡ್ಕೊಳ್ಳಿ. ಅದರಲ್ಲೂ 8 ಮತ್ತು 9ನೇ ತಾರೀಕು ಗಜವಾಹನೋತ್ಸವ, ಅಮ್ಮನವ್ರನ್ನ ಆನೆ ಮೇಲೆ ಕೂಡಿಸಿ ಲಕ್ಷಣವಾಗಿ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಆನೆಯನ್ನು ತರಿಸಿ ಆನೆ ಮೇಲೆ ಅಮ್ಮನವರನ್ನು ಕೂಡಿಸಿ ಅದರಲ್ಲೂ ವರಾಹದೇವರನ್ನು ಕೂಡಿಸಿ ವಿಶೇಷವಾದ ಉತ್ಸವಗಳು 2 ದಿನಗಳ ಕಾಲ. ಆ 8 ಮತ್ತು 9 ಕಣ್ಗಳಿಗೆ ಅದೊಂದು ಹಬ್ಬವೇ ಸರಿ. ಹಬ್ಬ ಸಾಕ್ಷಾತ್ ಭಗವಂತ ಸಾನ್ನಿಧ್ಯದಲ್ಲಿ ನಿಂತು ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸುವಂಥ ಅದ್ಭುತವಾದ ಕಾಲ. ತಮ್ಮೆಲ್ಲರಿಗೂ ಒಳಿತಾಗಲಿ, ಶುಭ ಉಂಟಾಗಲಿ. ಬನ್ನಿ, ಭಾಗವಹಿಸಿ, ಪ್ರಧಾನವಾದ ಸೇವೆಗಳನ್ನು ತಾವೂ ನಡೆಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ
ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಭ್ಯಶ್ಚಾರಾಹವೇ ಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದರಾಂ ಮೃತ್ಯೋನ್ಮುಕ್ಷೇಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಿದ್ಧ ಸನ್ಮಂಗಳ ಉಂಟಾಗಲಿ, ತಾಯಿ ಲಕ್ಷ್ಮೀನಾಡರ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಿ ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಪ್ರಾರಂಭಿಕ ಕ್ಷಣಗಳಲ್ಲಿ ಬಹಳಷ್ಟು ಆನಂದದಾಯಕವಾಗಿರುತ್ತೆ. ಹೊಸತನವನ್ನು ಕಾಣುವಂಥ ರೀತಿಯಲ್ಲಿರುತ್ತೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾಗಿರುತ್ತೆ. ಯಾವುದೇ ಕೆಲಸ ಮಾಡಬೇಕಾದರೂ ಇರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಲ್ಪಿಸಿಕೊಳ್ಳುವಂಥ ಅದೃಷ್ಟವನ್ನು ಹುಡುಕಿದ ಅದೃಷ್ಟ ಸಿಗುವಂಥ ಯೋಗಫಲ ಮೇಷರಾಶಿಯವರಿಗಿದೆ. ಅದರಲ್ಲೂ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಇವತ್ತು ಶಾಂತತೆಯಿಂದ ಸಮಾಧಾನವಾಗಿ ಏನಾದರೂ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ನಿಂತು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ತಾವು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಸಮಾಧಾನವಾಗಿ ಆಲೋಚನೆ ಮಾಡಿದ್ರೆ ಅದರ ಫಲಗಳೂ ಸಿಗುತ್ತೆ. ಅದರೊಂದಿಗೆ ವಿಶೇಷವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಸಹಿತ ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಸಾಧ್ಯವಾದರೆ ನೀವು ಯಾವುದಾದ್ರು ಒಂದು ಶಕ್ತಿ ಕ್ಷೇತ್ರಕ್ಕೆ ಅಥವಾ ಗ್ರಾಮ ದೇವತೆ ದರ್ಶನಕ್ಕೆ ಅಥವಾ ಯಾವುದಾದ್ರು ಒಂದು ದೇವಾಲಯಕ್ಕೆ ಬಂದು ಅಲ್ಲಿ ಅರಿಶಿನ ಕುಂಕುಮವನ್ನು ಮೇಷರಾಶಿಯವರು ದೇವಿ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇವತ್ತಿನ ನಕ್ಷತ್ರ ಪ್ರಕಾರ, ಇವತ್ತಿನ ರಾಶಿ ನಕ್ಷತ್ರ ಪ್ರಕಾರ ನಿಮಗೆ ಒಳ್ಳೆಯ ಯೋಗ ಫಲವನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಷಭ ರಾಶಿ. ಋಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಫಲಾಫಲಗಳಲ್ಲಿ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಮಾತ್ರ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನಿಸಬಹುದು. ಕೆಲವಷ್ಟು ಕೊಟ್ಟ ವಸ್ತುಗಳು ಪುನಃ ವಾಪಸ್ ಬರೆದಿರತಕ್ಕಂಥದ್ದು ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರತಕ್ಕಂಥದ್ದು, ಅದಕ್ಕಾಗಿ ನಾಲ್ಕಾರು ಥರ ಮಾತಾಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಕೆಲವೊಮ್ಮೆ ಅದೃಷ್ಟ ಎಂಬತಕ್ಕಂಥದ್ದಿರುತ್ತೆ, ಕಾರ್ಯಸಿದ್ಧಿ ಆಗಬೇಕಾಗತ್ತೆ, ಆದರೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲೂ ಇರ್ತೀರಿ. ಏನೇ ಆದರೂ ಇವತ್ತು ದೈವದತ್ತವಾಗಿ ದೇವರ ಕೃಪಾಶೀರ್ವಾದದಿಂದ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ, ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಛಲ, ಏನೇ ಆದರೂ ಮನಸ್ಸು ಮತ್ತು ಹೃದಯ ಅದಕ್ಕೆ ಸಂಬಂಧಪಟ್ಟಂಥ ಆರೋಗ್ಯದ ಪರಿಸ್ಥಿತಿ ಅಷ್ಟು ಸರಿಯಾದಂಥ ಕಾಲ ಅಲ್ಲದ್ರಿಂದ ಸಣ್ಣ ವಿಚಾರವೂ ಸಹಿತ ಒಂದಷ್ಟು ತೊಂದರೆಗಳಾಗ್ತಾ ಇರುತ್ತೆ. ಇವತ್ತು ಏನಾದರೂ ಒಂದು ಸಾಧನೆ ಮಾಡಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಂಡು ಯೋಗವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾಗಲಿ. ಹಾಗಾಗಿ ಇವತ್ತು ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ಅದೃಷ್ಟದ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 23 ನಿಮಿಷದಿಂದ 4 ಗಂಟೆ 12 ನಿಮಿಷದವರೆಗೂ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆ ಆಗಿರಿ. ಅಂದರೆ ಈ ಸಮಯದಲ್ಲಿ ತಾವು ಏನು ನಿರ್ಣಯ ತೆಗೆದುಕೊಂಡ್ರೂ, ಯಾವುದೇ ತೀರ್ಮಾನಕ್ಕೆ ಬಂದರೂ ಒಂದಲ್ಲ ಒಂಥರ ತೊಂದರೆ ತಾಪತ್ರೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಫಲಾಫಲಗಳನ್ನು, ಅದೃಷ್ಟವನ್ನು ಅಥವಾ ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ನಿಮ್ಮಂತೆ ನೀವು ಮಾಡಿಕೊಳ್ಬೇಕಾದರೂ ಅದಕ್ಕೆ ಅದರದೇ ಆದಂಥ ಒಂದಷ್ಟು ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಇವತ್ತು ನಿಮ್ಮ ಕೆಲಸಗಳ ಜೊತೆಗೆ ನೀವು ಮಾಡಬೇಕಾದ್ದು ಮನೆಯಿಂದ ಆಚೆಗೆ ಹೊರಡುವಂಥ ಕಾಲ. 1 ಚಿಟಿಕೆಯಷ್ಟು ಲವಣ, 1 ಚಿಟಿಕೆಯಷ್ಟು ಬೆಲ್ಲ ಮತ್ತು ಉಪ್ಪು ಎರಡನ್ನೂ ಸಹಿತ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ಅನಾರೋಗ್ಯದ ಕ್ಷಣಗಳು, ಒಂದಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಲಿ ಅಥವಾ ಆಗುವಂಥ ಕೆಲಸಕ್ಕೆ ತೊಂದರೆ ತಾಪತ್ರೆ ಬಂದಾಗ ಅದಕ್ಕೊಂದು ಸರಿಯಾದಂಥ ಒಂದು ಕ್ರಮ ಆಗಲಿ, ಅದು ಭಗವಂತನಿಂದ ಸಿಗುತ್ತೆ. ಅದಕ್ಕೋಸ್ಕರ ಉಪ್ಪು ಮತ್ತು ಬೆಲ್ಲವನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಾಕೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆ ಫಲ. ಇನ್ನು ಮಿಥುನ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಪ್ರಯಾಣ ಕಾಲದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ತಾವು ಏನು ಅಂದುಕೊಂಡಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಫಲಾಫಲಗಳಿದೆ. ಅದರಲ್ಲಿ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಿಮ್ಮ ಉಡುಗೆ ತೊಡುಗೆಗಳು, ಕೆಲವಷ್ಟು ಬೆಲೆ ಬಾಳುವ ವಸ್ತುಗಳು ಅಥವಾ ಏನಾದರೂ ಒಂದು ಪರ್ಚೇಸ್ ಮಾಡ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಹೆಚ್ಚು ಆಲೋಚನೆ ಮಾಡ್ತಕ್ಕಂಥದ್ದು, ಫಲಗಳನ್ನು ಮತ್ತಷ್ಟು ವೃದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲದಲ್ಲಿರ್ತಕ್ಕಂಥದ್ದು, ಇದೆಲ್ಲವೂ ಅದೃಷ್ಟವೇ ಸರಿ. ಆದರೆ ಯಾವುದು ಬೇಕು ಯಾವುದು ಬೇಡ, ಏನು ಸರಿ ಏನು ಸರಿ ಇಲ್ಲ, ಇದ್ರ ಬಗ್ಗೆನೂ ಒಂದಷ್ಟು ಆಲೋಚನೆ ಬೇಕಲ್ಲ.
ಇದನ್ನು ಸರಿಯಾದಂಥ ಕ್ರಮಬದ್ಧವಾಗಿ ಚಿಂತನೆ ಮಾಡಿದ್ರೆ ಅದರ ಫಲಗಳಲ್ಲಿ ಯಾವುದೂ ಲೋಪ ಇಲ್ಲದಂಥ ರೀತಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 1:12 4:20 ತನಕ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳು, ನಿಮ್ಮ ಕುಟುಂಬದ ಸದಸ್ಯರು ಇದೇ ಸಮಯದಲ್ಲಿ ಮಾಡುವಂಥ ಯಾವುದೇ ಕೆಲಸವಾದರೂ ಅವರ ಮಾರ್ಗದರ್ಶನದಲ್ಲಿ ತೆಗೆದುಕೊಂಡ್ರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಸಾಧ್ಯವಾದಷ್ಟು ಹಸನ್ಮುಖಿಯಾಗಿರಿ, ನಗುಮುಖದಲ್ಲಿರಿ. ಯಾಕೆಂದರೆ ಸಮಸ್ಯೆ ಎಂಬತಕ್ಕಂಥದ್ದು 100 ಇದ್ದರೂ ನಿಮ್ಮ ಅನುಭವದ ಒಂದು ಆಲೋಚನೆಯಿಂದ ಎಲ್ಲವನ್ನು ದೂರ ಮಾಡಿಕೊಂಡು ಹಸನ್ಮುಖಿಯಾಗಿ ನಗಬೇಕಾದ್ದು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಕರ್ತವ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಅದೃಷ್ಟವೂ ಇದೆ, ದುರಾದೃಷ್ಟವೂ ಇದೆ. ಚಂದ್ರ ಇರ್ತಕ್ಕಂತಹ ಆಸ್ಥಾನ, ಜೊತೆಗೆ ರಾಹು ಇರ್ತಕ್ಕಂಥ ಆಸ್ಥಾನ. ಚಂದ್ರ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ದಯಪಾಲಿಸಿದ್ರೆ, ರಾಹುವಿನಿಂದ ಸೊಂಟ ಮತ್ತು ಮೊಣಕಾಲು ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದಿರುತ್ತೆ. ಇದ್ದಕ್ಕಿದ್ದಂಗೆ ಆಯಾಸ ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ಅಥವಾ ಒಂದಷ್ಟು ಕಫ ಕಟ್ಟುವಂಥದ್ದಾಗುತ್ತೆ. ಮಾತಾಡುವಾಗ ಬಹಳ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಎಲ್ಲಾದರೂ ಯಾವುದಾದ್ರು ಕಾರ್ಯಕ್ರಮಕ್ಕೆ ಹೋದರೆ ಅಲ್ಲಿ ನಿಮ್ಮದೇ ಆದಂಥ ರೀತಿಯಲ್ಲಿ ಒಂದಷ್ಟು ನಿಮ್ಮ ಪ್ರೆಸೆಂಟೇಷನ್ ಕೊಡಬೇಕು, ಚೆನ್ನಾಗಿ ಮಾತಾಡಬೇಕು, ನಿಮ್ಮ ಮಾತಿಂದ ಇನ್ನೊಬ್ಬರನ್ನ ಓಲೈಸ್ಕೊಳ್ಬೇಕು ಅಂತಿದ್ದರೆ ನಿಮ್ಮ ಮಾತಿನ ಸ್ವರ ಸ್ಪಷ್ಟತೆ ಇರೋದಿಲ್ಲ, ಅಲ್ಲಿ ಸಮಸ್ಯೆ ಎದುರಾಗ್ತಾ ಇರುತ್ತೆ. ಇದಕ್ಕಿಂತ ಮುಖ್ಯವಾಗಿ ಉದ್ಯೋಗದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ವಿದ್ಯಾಭ್ಯಾಸದಲ್ಲಾಗಲಿ, ಅಥವಾ ಯಾರಾದರೂ ನಿಮ್ಮ ಸಹಪಾಠಿಗಳಿಂದ ಏನೋ ಒಂದು ಸಹಾಯ ತೊಗೋಬೇಕು ಅಂದರೆ ಅವ್ರನ್ನ ಮನವೊಲಿಸುವಂಥ ಒಂದು ಕಾಯಕ, ಒಂದು ಪ್ರಯತ್ನಕ್ಕೆ ವಿಫಲರಾಗ್ಬಿಡ್ತೀರಿ. ಇವತ್ತು ಎಲ್ಲವನ್ನೂ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಂತ ಮನೇಲಿ ಕೂತ್ಕೊಳ್ಬೇಕಾದ್ದೂ ಇಲ್ಲ. ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಭಗವಂತನ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ 21 ಗರಿಕೆಯನ್ನು ತಂದು ಗಣಪತಿಯ ಪಾದದ ಮೇಲೆ ಇಟ್ಟು, ಒಂದೊಂದು ಗರಿಕೆಯನ್ನು ಗಣಪನ ಪಾದದ ಮೇಲೆ ಇಡಬೇಕಾದ್ರೂ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಹೇಳೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಸರ್, ನಾ ಸರಿತಾ ಅಂತಂದ್ರಿ ಸರ್. ಸವಿತಾ ಅಂತ ಹೇಳಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಸರ್, ನೀವು? ಚೆನ್ನಾಗಿದ್ದೀನಮ್ಮ. ಏನಿಂದ ಕರೆ ಮಾಡ್ತಿದ್ದೀರಿ? ನಾವು ಮುಸಿಗೆರೆ ಅಂತಂದ್ರಿ ಸರ್. ಅಮ್ಮ ಆಯ್ತು ತಾಯಿ, ನೊಂದ್ಕೊಳ್ಬೇಡಿ. ನಿಮ್ಮ ಸಮಸ್ಯೆಗೆ ಖಂಡಿತ ಪರಿಹಾರ ಇದೆ ತಾಯಿ, ಯೋಚನೆ ಮಾಡಬೇಡಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ಸರ್. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಯಾಕೆ ಮಾಡ್ತಾ ಇದೆಯಾ? ನಾ ಭಾಳ ದಿನದಿಂದ ಕರೆ ಮಾಡಾಕತ್ತೀನಿ ಗುರುಜಿ. ಇವತ್ತು ಲೈನ್ ಸಿಕ್ಕಿದೆಯಲ್ವಾ, ನೀನು ನಗ್ನಗ್ತಾ ಇರ್ಬೇಕಲ್ವಮ್ಮ, ಹೇಳಮ್ಮ. ನನಗೆ ಭಾಳ ಸಮಸ್ಯೆ ಆಗೈತಿ ಗುರುಜಿ. ಏನು ತೊಂದರೆ ಇದೆಮ್ಮ? ನನ್ನ 3 ಜನ ಹೆಣ್ಮಕ್ಳು ಗುರುಜಿ. ನನ್ನ ಮನೇಲಿ ಸ್ವಲ್ಪ ಭಾಳ ಸಮಸ್ಯೆ ಆಗೈತ್ರಿ ಗುರುಜಿ. ಮನಸ್ಸೇ ನೆಮ್ಮದಿ ಇಲ್ದಂಗ ಆಗೈತ್ರಿ ಗುರುಜಿ ನನಗ. ಮಕ್ಕಳು ಓದ್ತಾ ಇದ್ದಾರಾ? ಹ್ಞೂನ್ರಿ ಗುರುಜಿ. ಏನೇನು ಓದ್ತಾ ಇದ್ದಾರೆ? ದೊಡ್ಡ ಮಗಳು 8th ಓದ್ತಾಳ್ರಿ ಗುರುಜಿ. 2ನೇ ಮಗಳು ಇವಾಗ 3ನೇ ಕ್ಲಾಸ್ ಓದ್ತಾಳ್ರಿ ಗುರುಜಿ. ಸಣ್ಣ ಮಗಳು 4 ವರ್ಷದಾಕಿದ್ದಾಳ್ರಿ ಗುರುಜಿ. ಎಲ್ಲ ಚಿಕ್ಕವೇ? ಹ್ಞೂನ್ರಿ ಸರ್. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಮನೆಯವರು ಇಲ್ಲಿ ತೋರಣಗಲ್ಲಲ್ಲಿ ಜಿಂದಾಲ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ ಗುರುಜಿ. ಆಯ್ತಮ್ಮ, ಆಗ್ಲಿ. ನನಗ ಮನೇಲಿ ಬಹಳ ಸಮಸ್ಯೆ ಆಗೈತ್ರಿ ಗುರುಜಿ. ಮನೇಲಿ ಎಷ್ಟು ಜನ ಇದ್ದೀರಿ? ನಾನು, ನಮ್ಮ ಯಜಮಾನ್ರಿ ಸರ, ನನ್ನ ಮಕ್ಕಳು ಗುರುಜಿ. ಆದ್ರೆ ನಾವು ಇಲ್ಲಿ ತೋರಣಗಲ್ ಫ್ಯಾಕ್ಟ್ರಿ ಐತಲ್ಲ ಗುರುಜಿ, ಇಲ್ಲಿ ಬಂದ್ವಿ ಗುರುಜಿ ನಾವು. ಆಯ್ತು ನೋಡಮ್ಮ, ನಮ್ದು ಬನಶಂಕರಿ ಮುಸಿಗೆರೆ ಅಂತಂದು ಗುರುಜಿ. ನನಗ ಮನೇಲಿ ನಮ್ಮಪ್ಪ ನಮ್ಮಮ್ಮನೂ ಬರ್ಬೇಡ ಅಂತಾರ ಗುರುಜಿ. ನಮ್ಮ ಅತ್ತಿ ಮಾವ ಅವ್ರಿಗೆ 2 ಅಂಗವಿಕಲರು ಅದಾರೆ ಗುರುಜಿ. ಅವ್ರದ್ದು ಒಂದು ಸಣ್ಣ ಮನೆ ಐತ್ರಿ ಗುರುಜಿ. ನನಗ ಊರಿಗೆ ಹೋದ್ರ ಮನೆ ಇಲ್ಲ ಗುರುಜಿ. ನನಗ್ ಬಹಳ ಸಮಸ್ಯೆ ಆಗೈತ್ರಿ ಗುರುಜಿ. ಹೆದರ್ಬೇಡಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ಭಗವಂತ ನಿನಗೆ ಎಲ್ಲ ನೆಮ್ಮದಿ ಕೊಡ್ತಿದ್ರು ನಿನ್ನ ಮನೇಲಿ ನಿಂಗೆ ಆ ನೆಮ್ಮದಿ ಇಟ್ಟಿರ್ತಾನೆ. ನಿಂದೇ ಆದಂಥ ಮನೆ ಇದೆ, ನಿಂದೇ ಆದಂಥ ಪುಟ್ಟ ಸಂಸಾರ, ತುಂಬ ಚೆನ್ನಾಗಿರ್ತಕ್ಕಂಥ ಸಂಸಾರ. ಹೆದರಕ್ಕೆ ಹೋಗ್ಬೇಡ. ನೋಡಮ್ಮ, ನಾವು ಇನ್ನೊಬ್ಬರು ನೋಡಿ ನಾನು ಹಾಗಿಲ್ಲ, ನನಗೆ ಆ ಥರ ಸುಖ ಸಂತೋಷ ಇಲ್ಲ, ನನಗೆ ಅಂಥದ್ದೊಂದು ಸೌಭಾಗ್ಯ ಇಲ್ಲ ಅನ್ನೋದಕ್ಕಿಂತ ನಮ್ಮ 4 ಗೋಡೆ ಮಧ್ಯದಲ್ಲಿ ನಮಗೆ ಗಂಜಿನೋ ಅಂಬಲಿನೋ ಕುಡಿದು ನಾವು ನೆಮ್ಮದಿಯಾಗಿದ್ದೀವಲ್ಲ ಅನ್ನೋ ಸಂತೋಷ ನಾವು ಫಸ್ಟ್ ಅನ್ಕೋಬೇಕು. ಮಕ್ಕಳು ಬೆಳೆ ದೊಡ್ಡವರಾಗಲಿ, ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕೊಡು.
ಹಾಗೆ ಮನೆಯವರು ತರ್ತಕ್ಕಂಥ ಹಣ ಎಷ್ಟು ತರ್ತಾರೋ ತಂದದ್ದನ್ನು ಜೋಪಾನ ಮಾಡಿ ಒಂದಷ್ಟು ದುಡ್ಡನ್ನು ಉಳಿಸ್ಕೊಂಡು ಒಂದಷ್ಟು ದುಡ್ಡನ್ನು ಅದನ್ನು ಖರ್ಚು ಮಾಡಿ ಮನೇಲಿ ನೆಮ್ಮದಿಯಾಗಿರೋದು ಕಲ್ತ್ಕೊಳ್ಳಿ. ಯಾಕೆಂದರೆ ನೋಡಮ್ಮ, ಮನೇಲಿ ಒಬ್ಬರು ದುಡಿತಕ್ಕಂಥದ್ದು, ಯಜಮಾನರೊಬ್ಬರು ದುಡಿದು ಇಷ್ಟು ಜನ ಸಾಕಬೇಕಾಗಿದೆ. ನಿನ್ನ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಮಕ್ಕಳ ವಿದ್ಯಾಭ್ಯಾಸ ಕೊಡಬೇಕು. ಅದರಲ್ಲಿ ಅವ್ರಿಗೆ ಅಲ್ಲಿ ಬರ್ತಕ್ಕಂಥ ಹಣ ಎಷ್ಟಿದೆಯೋ ಅವ್ರ ವ್ಯವಹಾರಗಳೇನಿರುತ್ತೋ ಅದರಿಂದ ಭಗವಂತ ನಮಗೆ ಕೊಟ್ಟದ್ದನ್ನು ನಾವು ತೃಪ್ತಿ ಪಡಬೇಕಲ್ವಮ್ಮ. ನಿಮ್ಮ ಸ್ವರತರಂಗ ಪ್ರಕಾರ ಸ್ವಲ್ಪ ದಿನದಲ್ಲೇ ಒಂದಷ್ಟು ಬದಲಾವಣೆ ಇದೆ. ನಿಮ್ಮ ಎರಡೂ ಕುಟುಂಬಗಳಿಂದಲೂ ನಿಮಗೆ ಸಹಕಾರ ಸಿಗುತ್ತೆ, ಅವರೂ ಸಹಿತ ನಿಮ್ಮ ಜೊತೆ ಸೇರ್ತಾರೆ. ಅದರಿಂದ ಹೆದರೋದಕ್ಕೆ ಹೋಗಬೇಡ, ತಾಯಿ ಒಳ್ಳೇದು ಮಾಡ್ತಾಳೆ. ನೀನು ಒಳ್ಳೆ ಮನಸ್ಸಿಂದ ನೀನು ನಗನಗ್ತಾ ಇರಬೇಕು. ನೋಡಮ್ಮ, ಮನೆ ಒಂದು ಹೆಣ್ಣು ಗೃಹಲಕ್ಷ್ಮಿ, ಆ ತಾಯಿ ಮನೆಯಲ್ಲಿರ್ತಕ್ಕಂಥ ಅವಳು ಯಾವತ್ತೂ ನೀನೊಂದು ಲಕ್ಷ್ಮಿ ಥರ ಇರಬೇಕು. ಮನೆಯಲ್ಲಿ ನೀನು ನಿಮ್ಮ ಯಜಮಾನರು ಬಂದ ತಕ್ಷಣ ನಗನಗ್ತಾ ಇರಬೇಕು. ನನಗೆ ಬರೇ ಧೈರ್ಯನ ಸಾಲಂದ್ರಿ ಗುರುಜಿ, ಬರೇ ನನಗೆ ಆರೋಗ್ಯದಾಗ ಸಮಸ್ಯೆ ಆಗೈತ್ರಿ. ನೀನು ಹೆದರೋದು ಜಾಸ್ತಿ ನಮ್ಮ, ಹೆದರ್ತಾ ಇದೆಯಾ, ಏನೋ ಒಂಥರ ಅಂಜಿಕೆ ಪಡ್ತಾ ಇದೆಯಾ, ಜೊತೆಗೆ ಹೇಗಪ್ಪ ನಮ್ಮ ಸಂಸಾರ ನಿಭಾಯಿಸೋದು ಅನ್ನೋದು ಯೋಚನೆ. ನೋಡಮ್ಮ, ಪ್ರತಿನಿತ್ಯ ಏನಾಗಬೇಕು ಅಂತಿದೆಯೋ, ಸೂರ್ಯ ಬೆಳಗ್ಗೆ ಹುಟ್ಟಿದ ತಕ್ಷಣ ಸಂಜೆ ಮುಳುಗೋ ತನಕ ಏನೆಲ್ಲ ಕೆಲಸ ಮಾಡಿಸ್ಬೇಕು ಆತ ಮಾಡಿಸ್ತಾನೆ. ನಮ್ಮ ಮೇಲೊಬ್ರು ಇದ್ದಾರೆ ಸುಪ್ರೀಂ, ಎಲ್ಲ ನಾನೇ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ನೀನೇ ಮಾಡಲಿಕ್ಕೆ ಆಗಲ್ಲಮ್ಮ. ನಿನ್ನ ಸಂಸಾರವನ್ನು ನೀನು ನಿಭಾಯಿಸು. ನಿನ್ನ ಜವಾಬ್ದಾರಿ ಸ್ಥಾನದಲ್ಲಿ ನಿನ್ನ ಬುದ್ಧಿ ಚೈತನ್ಯಕ್ಕೆ ನೀನು ಏನು ಮಾಡ್ಬೋದೋ ಅದನ್ನು ಕರೆಕ್ಟಾಗಿ ಮಾಡು. ಅದು ಇನ್ನೊಬ್ರು ಹೇಳ್ಕೊಡ್ಬೇಕಾದ್ದು ಇಲ್ಲ, ಅಥವಾ ನೀನು ಅದು ಕೈಯಲ್ಲಿ ಆಗಲ್ಲ ಅಂತ ಹೇಳೋಂಗೂ ಇಲ್ಲ. ಈಗ ನಿಮ್ಮ ಮನೆಯವರು ಮನೆಗೆ ಬಂದ ತಕ್ಷಣ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾದ್ದು, ಅವ್ರಿಗೆ ಊಟ ಉಪಚಾರ ನೋಡಬೇಕು, ಮಕ್ಕಳ ಸುಧಾರಣೆ ಮಾಡಬೇಕು, ಅದರ ಕಡೆ ನೀನು ಜವಾಬ್ದಾರಿ ವಹಿಸಿ ಸಾಕು. ನಿನ್ನ ಕುಟುಂಬ ಚೆನ್ನಾಗಿರುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ನೀವು ತುಂಬ ಚೆನ್ನಾಗಿರ್ತೀರಿ, ಹ್ಯಾಪಿಯಾಗಿರ್ತೀರಿ, ಒಂದು ಸ್ವಂತ ಗೂಡನ್ನು ಮಾಡ್ತೀರಿ. ನೀವು ಮಾಡುವಂಥ ಯೋಗ ಫಲನೂ ಚೆನ್ನಾಗಿದೆ. ನೀನು ಧೈರ್ಯವಾಗಿರು, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಯಾವಾಗ ಬರುತ್ತೆ? ನಮ್ಮ ನಡವಳಿಕೆಗಳ ಮೇಲೆ ಆಧಾರವಾಗಿರುತ್ತೆ. ಜೊತೆಗೆ ಭಗವಂತ ಏನು ಕೊಟ್ಟಿದ್ದಾನೋ ಕೊಟ್ಟಿದ್ದನ್ನು ತೃಪ್ತಿಯಾಗಿಟ್ಕೊಂಡು ಅದರಿಂದ 4 ಜನಕ್ಕೆ ಅನುಕೂಲವಾಗಿ ನಡ್ಕೊಳ್ಬೇಕಾದ್ದು ಧರ್ಮ. ಎಲ್ಲವೂ ಎಲ್ಲರಿಗೂ ಇರೋದಿಲ್ಲ. ಕೆಲವೊಬ್ಬರು ನೋಡಿದಾಗ ಅವರಂತೆ ನಾವು ಯಾಕಿಲ್ಲ, ನಮ್ಮ ಶ್ರಮಕ್ಕೆ ಅವ್ರಿಗಿನ್ನ ನಾವು ಹೆಚ್ಚು ಶ್ರಮಿಸ್ತಾ ಇದ್ದೀವಲ್ಲ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಕಷ್ಟಪಟ್ಟರು ಸಹಿತ ಅವರಂಗೆ ನಾವು ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದು ಅವರ ಕರ್ಮಾನುಸಾರ ಅವರ ಒಂದು ಶ್ರದ್ಧಾಭಕ್ತಿಯಾಗಿ ಮಾಡುವಂಥ ಕಾಯಕ. ಕೆಲವಷ್ಟು ಜನ ಕೆಲವರ ಜವಾಬ್ದಾರಿಯುತವಾದಂಥ ಕೆಲಸವನ್ನು ಅವರು ಏನು ಕೆಲಸ ಮಾಡಬೇಕಾಗಿದೆಯೋ ಆ ಕೆಲಸವನ್ನು ನಿಷ್ಠೆಯಿಂದ ಜವಾಬ್ದಾರಿಯಾಗಿ ಮಾಡ್ತಾರೆ. ಕೆಲವಷ್ಟು ಜನ ಮಾಡಬೇಕಾದ ಕೆಲಸಗಳನ್ನು ಸಹಿತ ಕೈ ಬಿಟ್ಟು ಕೂತ್ಕೊಂಡಿರ್ತಾರೆ. ಬರೀ ಇನ್ನೊಬ್ಬರು ನೋಡಿ ನಾವು ಹಾಗಿಲ್ಲ ಅಂತಕ್ಕಂಥ ಚಿಂತನೆ ಮಾಡ್ತಾ ಕೂತ್ಕೊಳ್ತಾರೆ. ಭಗವಂತ ನಿಮಗೆ ಅಂತ ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಮಾಡಬೇಕಾಗಿರ್ತಕ್ಕಂಥದ್ದನ್ನು ನಿಮ್ಮ ಕಾಯಕಕ್ಕೆ ಲೋಪ ಬಾರದಂಥ ರೀತಿ ನೀವು ನಡ್ಕೊಂಡಿದ್ದೆ ಆದರೆ ಅದರ ಫಲಾಫಲಗಳು ಸಿಕ್ಕೇ ಸಿಗುತ್ತೆ. ಕನಿಷ್ಠ ಪಕ್ಷ ಅವರು ಚಿನ್ನದ ತಟ್ಟೆಯಲ್ಲಿ ಕೂತು ಊಟ ಮಾಡೋದರಲ್ಲಿ ನಿಮಗೊಂದು ಬಾಳೆ ಎಲೆ ಊಟ ಆದರೂ ಸಿಕ್ಕೇ ಸಿಗುತ್ತೆ. ಆದರೆ ಅದೃಷ್ಟ ಏನಂದರೆ ಚಿನ್ನದ ತಟ್ಟೆಗೆ 4-6 ಜನ ಕಣ್ಣಿರುತ್ತೆ. ಆದರೆ ಬಾಳೆಯಲ್ಲಿ ಊಟ ಮಾಡಬೇಕಾದ್ರೆ ಆ ಊಟದ ಸೊಬಗು, ಆ ಊಟದ ಸೌಂದರ್ಯ, ಆ ಊಟದಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದಂಥ ಆರೋಗ್ಯದ ವಿಚಾರ ಅದು ನಿಮಗೆ ಸಿಗ್ತಾ ಇರುತ್ತೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಚಿನ್ನದ ತಟ್ಟೆ ಬಗ್ಗೆ ನಾವು ಚಿಂತನೆ ಮಾಡ್ತಾ ಹೊರಟ್ರೆ ಅದನ್ನು ಕಿತ್ಕೊಳ್ಳೋಕೆ ಇನ್ನು 16 ಜನ ಇರ್ತಾರೆ. ಬೆಳಗ್ಗೆ ಎದ್ದರೆ ಅದನ್ನು ಕಾಯ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ ನಾವು. ಆದರೆ ಸಿಂಹರಾಶಿಯವರಿಗೆ ಇವತ್ತು ನಿಮ್ಮ ಅದೃಷ್ಟದ ಫಲ ತುಂಬ ಚೆನ್ನಾಗಿದೆ. ಅದಕ್ಕಾಗಿ ಭಗವಂತ ನಿಮಗೆ ಏನು ಕೊಟ್ಟಿದ್ದಾನೆ, ಕೊಟ್ಟಿರೋದ್ರಲ್ಲಿ ನೀವು 4 ಜನಕ್ಕೆ ಹಂಚ್ಕೊಂಡು ತಿನ್ನುವಂಥ ಗುಣ ಆಗಲಿ, ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥದ್ದಾಗಲಿ, ಅಥವಾ ನಿಮ್ಮಿಂದ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗುವಂಥ ಕಾಯಕಕ್ಕೆ ನೀವು ಮುಂದಾದರೆ ಅದರ ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇದ್ರ ಜೊತೆಗೆ ನೀವು ಮಾಡಬೇಕಾದ್ದು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹಾಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಇನ್ನಷ್ಟು ಅದೃಷ್ಟದ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾಲಗ್ನ. ಕನ್ಯಾ ರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತೃಪ್ತಿಕರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಂಡು ಯೋಗವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗಿರೋದ್ರಿಂದ ಮನೆ ದೇವರ ಪ್ರಾರ್ಥನೆ ಸಾಧ್ಯವಾದಷ್ಟು ಇವತ್ತು ಬುಧವಾರ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಬಂದು ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಸಿಗುವಂಥ ಗಂಧನೋ ಅಥವಾ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ತುಳಸಿ ಪ್ರಸಾದವೋ ಅಥವಾ ದೇವಾಲಯದ ಮಹಾಪ್ರಸಾದವೋ ಅದನ್ನು ತಾವು ಸ್ವೀಕರಿಸಿ. ಹಾಗೆ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಹಾಗೆ ಕೆಲವಷ್ಟು ವಿಚಾರಗಳನ್ನು ಗೋಪ್ಯತೆ ಕಾಪಾಡಿಕೊಳ್ಳಿ. ಇವತ್ತಿನ ದಿವಸ ಎಲ್ಲ ವಿಚಾರ ಎಲ್ಲರಿಗೂ ಗೊತ್ತಾಗೋ ಥರ ನೀವು ಹೆಜ್ಜೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಒಂದಷ್ಟು ಗೋಪ್ಯವಾಗಿ ನಾವು ಒಂದೊಂದು ಕೆಲಸಗಳನ್ನು ಮುಂದುವರಿಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ
ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಅಣ್ಣ ತಮ್ಮಂದರು, ನಿಮ್ಮ ಕುಲಬಾಂಧವರು ಯಾರಾದರೂ ಅವರ ಅನುಭವದ ಮಾತನ್ನು ಹೇಳಿದಾಗ ಅದನ್ನು ತಾವು ಆಲಿಸಬೇಕು, ಅದರಂತೆ ನಡ್ಕೊಳ್ಬೇಕು. ಸಾಧ್ಯವಾದರೆ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಮಧ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥ ಲಕ್ಷಣಗಳಿದೆ. ಈ ಸಮಯದಲ್ಲಿ ನಿಮ್ಮ ಎಚ್ಚರಿಕೆ ಬೇಕು. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಜೋಪಾನ ಇರಬೇಕು. ಇದೇ ಸಮಯದಲ್ಲಿ ಸಾಧ್ಯವಾದರೆ 1 ಚಿಟಿಕೆ ಗೋಧಿ, 1 ಚಿಟಿಕೆಯಷ್ಟು ಅವರೆಕಾಳು, ಅವರೆಬೇಳೆ ಅಥವಾ ಅವರೆಕಾಳು ಇದನ್ನು ಶುಕ್ರನಿಗೆ ಸಂಬಂಧಪಟ್ಟದ್ದರಿಂದ ಈ ಸಮಯದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕುವುದು ಭಾಳ ಉತ್ತಮ. ಇದರಿಂದ ಒಳ್ಳೆಯ ಯಶಸ್ಸನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ರೌದ್ರ ಮಾಡ್ಕೊಳ್ಳ್ತೀರಾ ಅಲ್ಲಿಂದಲೇ ಅದನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲದಲ್ಲಿ ತಾವಿರ್ಬೋದು. ಹಾಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಇವತ್ತು ಸಾಧ್ಯವಾದಷ್ಟು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಹೊಸದಾದಂಥ ಕೆಲಸಗಳ ಬಗ್ಗೆ ಹೊಸ ಆಲೋಚನೆಗಳು, ಯೋಚನೆಗಳು ಇದು ಬಹಳಷ್ಟು ಇರುತ್ತೆ. ತುಂಬ ಆತ್ಮೀಯರು, ಸ್ನೇಹಿತರು ನಿಮ್ಮಿಂದ ದೂರ ಆಗುವಂಥದ್ದು ಅಥವಾ ಅವ್ರದ್ದೇ ಆದಂಥ ಮನಸ್ಥಿತಿಯಲ್ಲಿ ನಡೆಯುವಂಥದ್ದು, ನೀವೆಷ್ಟು ಓಲೈಸಿದ್ರೂ ಅವರು ನಿಮ್ಮೊಂದಿಗೆ ಇಲ್ಲದೇ ಇರ್ತಕ್ಕಂಥದ್ದು, ಇಂತಹ ಒಂದು ಸಮಸ್ಯೆಗಳು ಸಹಿತ ನಿಮ್ಮನ್ನು ಬಾಧಿಸ್ಬೋದು. ಆದರೂ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಹಾಗೆ ನಿಮಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಮತ್ತೊಬ್ಬರನ್ನೂ ಸಹಿತ ಆ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂಥ ರೀತಿ ಅಭಿವೃದ್ಧಿಪಡಿಸುವಂಥ ಕಾಯಕವನ್ನು ತಾವು ಮಾಡಬೇಕು. ಇದರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ, ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧಚಂದ್ರ ಯೋಗ ಚೆನ್ನಾಗಿರೋದ್ರಿಂದ ಗುರುವಿನ ಅನುಗ್ರಹವೂ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಹೊಸ ಕೆಲಸಗಳನ್ನು, ವೃತ್ತಿಯ ಅಭಿವೃದ್ಧಿಯನ್ನು, ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ನಡೆಸುವಂತಹ ಯೋಗ ಫಲವನ್ನು ಎಲ್ಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಈ ಸರಿ ತಪ್ಪುಗಳನ್ನು ಮತ್ತು ಸರಿಯಾದಂಥ ವ್ಯವಸ್ಥೆಯನ್ನು ತಾವು ಏನು ಜವಾಬ್ದಾರಿಯುತ ಮಾಡ್ತೀರೋ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡಿಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಇಲ್ಲೇ ಎಚ್ಚರಿಕೆ ಬೇಕಾದ್ದು, ಜೋಪಾನವಾಗಿ ನಿಂತು ಕೆಲಸ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತು ಬುಧವಾರ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡ್ತಾ ವಿಷ್ಣು ದೇವಾಲಯಕ್ಕೆ ಹೋಗಿ ಒಂದಷ್ಟು ಹೆಸರು ಕಾಳು, ಒಂದಷ್ಟು ಹಸಿರು ಬಣ್ಣದ ವಸ್ತ್ರ, ಜೊತೆಗೆ ಒಂದಷ್ಟು ಗರಿಕೆ ಅಥವಾ ತುಳಸಿ, ಬಿಲ್ವಪತ್ರೆ ಇಂತಹದ್ದನ್ನು ಕೊಟ್ಟು ತಾವು ಪ್ರಾರ್ಥನೆ ಮಾಡಿದ್ರೂ ಸಾಕಷ್ಟು ಅದೃಷ್ಟವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ಗುರುಜಿ ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬ್ಯಾಂಗ್ಳೂರಿಂದ ಕರೆ ಮಾಡ್ತಿರೋದು. ಬ್ಯಾಂಗ್ಳೂರಿಂದ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಬೇಡ ಗುರುಜಿ. ಆಯ್ತು ತಾಯಿ, ಗುರುಜೋರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ಬೇಕಿತ್ತು ಗುರುಜಿ, ಅವ್ರಿಗೆ ಫೋನ್ ಕೊಡ್ತೀನಿ. ಓನಮ್ಮ, ಕೊಡಿ ತಾಯಿ. ಹಲೋ. ನಮಸ್ಕಾರ ಗುರುಜಿ. ನಮಸ್ತೆ ರಾಯ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಪ್ಪ, ಹೇಳಿ. ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಿರೋದು. ಹೇಳಪ್ಪ. ನನಗೆ ಒಂದು 15 days ಇಂದ ಕೆಲಸದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. 15 days ಇಂದ ಪೀಸ್ಫುಲ್ ಆಗಿ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಪ್ಲಸ್ ನಮ್ ತಂದೆ ಬಂದ್ಬಿಟ್ಟು ನಾನು ಹುಟ್ಟಿದ್ದು ಶ್ರೀಮಂತರ ಮನೇಲಿ, ಬಟ್ ನಮ್ಮ ತಂದೆ ಇನ್ನೊಂದು ಮದುವೆ ಆಗಿ ಇಡೀ ಪ್ರಾಪರ್ಟಿ ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಚಿಕ್ಕವ್ರಿಗೆ. ಅಯ್ಯೋ. ಆ ಪ್ರಾಪರ್ಟಿ ಮುಂದೆ ನನಗೆ ಸಿಗುತ್ತಾ ಇಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಆದ್ರೂ ನಾನು ತುಂಬಾ ಕಷ್ಟಪಟ್ಟು ಒಂದು 10 years ಇಂದ ತುಂಬಾ ಕಷ್ಟಪಟ್ಟು ಏನಾದ್ರು ತಗೊಳಕ್ಕೆ ಅಂತ ಟ್ರೈ ಮಾಡ್ತಾ ಇದೀನಿ, ಯಾವ್ದೇ ರೀತಿ ಪ್ರಾಪರ್ಟಿ ತಪ್ಪಿರೋ ಮನೆ ಏನಾದ್ರು, ಆದ್ರೆ ನನಗೆ ಅದು ಸಕ್ಸಸ್ ಆಗ್ತಾ ಇಲ್ಲ. ಈ 3 ಸಮಸ್ಯೆ ನನಗೆ ತುಂಬಾ ಕಾಡ್ತಾ ಇದೆ. ಹಲೋ. ಹೇಳಿ ಗುರುಜಿ. ನಿಮ್ಮ ಮನೆ ದೇವರ ಹೆಸರು ಹೇಳಿ. ಲಕ್ಷ್ಮೀ ವೆಂಕಟೇಶ್ವರ. ಲಕ್ಷ್ಮೀ ವೆಂಕಟೇಶ್ವರ. ಯಾರಾದರೂ ಒಂದು 3 ಜನ ಸ್ನೇಹಿತರ ಹೆಸರು ಹೇಳಿ. ನಿಮ್ಮ ಸ್ವರದಿಂದ ಯಾರಾದರೂ ಒಂದು 3 ಜನದ ಹೆಸರು ಹೇಳಿ. ಓಕೆ. ಚೇತನ್, ಮನೋಹರ್, ಅನಿಲ್. ನೋಡಿ, ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ತಂದೆಯವರು ಏನೇ ತೀರ್ಮಾನ ತೆಗೆದುಕೊಂಡಿದ್ರು ನಿಮಗದರಲ್ಲಿ ಏನು ಶೇರ್ ಬರಬೇಕಾಗಿದೆ, ಏನು ನಿಮಗದರ ನಿಮ್ಮ ಭಾಗಕ್ಕೆ ಸೇರಬೇಕಾಗಿದೆ, ಖಂಡಿತ ಅದು ಬಂದೇ ಬರುತ್ತೆ, ಅದು ಎರಡೇ ಮಾತಿಲ್ಲ. ಓಕೆ. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ಬಾಲ್ಯದಿಂದ
ನಿಮ್ಮ ಹಸಿವು ಅಂದರೆ ಮಾತ್ರ ನಿಮಗೆ ಊಟ ಸಿಗ್ತಿದೆಯೇ ಬಿಟ್ಟರೆ ಅದು ಅದಾಗದು ಬಂದು ಸೇರುವಂತಹ ಅದೃಷ್ಟ ರೇಖೆಗಳು ನಿಮಗಿಲ್ಲ. ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ನೀವು ಶ್ರಮಿಸಬೇಕು, ಶ್ರಮದಿಂದಲೇ ಆ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಈಗಲೂ ಸಹಿತ ಇದನ್ನೇ ನೀವು ಮಾಡಬೇಕಾಗಿದೆ. ಹಾಗೆ ಭೂಮಿ ವಿಚಾರ ಏನಾದ್ರು ಒಂದು ಪರ್ಚೇಸ್ ಮಾಡಬೇಕು ಅಥವಾ ಏನಾದ್ರು ತೊಗೋಬೇಕು ಅಂದರೆ ಆಗ್ತಾ ಇಲ್ಲ ಅಂದ್ರಲ್ಲ, ಇದು ನಾಳೆ ಆಗಸ್ಟ್ 13ರಿಂದ ಆಗಸ್ಟ್ 13ನೇ ತಾರೀಕಿಂದ ನಿಮ್ಮ ಭವಿಷ್ಯತ್ತು, ನಿಮ್ಮ ದಿನಚರಿ, ನಿಮ್ಮ ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಬದಲಾವಣೆ ಕಾಣ್ತೀರಿ. ಆಗಸ್ಟ್ 13ರ ತನಕ ನಿಮ್ಮ ಅದೃಷ್ಟದಲ್ಲಿ ಈಗ ಇರ್ತಕ್ಕಂಥದ್ದು ಚಂದ್ರ ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿಯದ್ದಲ್ಲದ್ರಿಂದ ಸಣ್ಣ ಸಣ್ಣ ವಿಚಾರಕ್ಕೂ ಕಿರಿಕಿರಿ ಉಂಟಾಗ್ತಾ ಇರುತ್ತೆ, ಮಾನಸಿಕವಾದಂಥ ಒತ್ತಡ ಶುರುವಾಗುತ್ತೆ. ಆದರೆ ಅದೃಷ್ಟ ಎಂಬಂತೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಕುತ್ತಿಗೆ ಹತ್ರ, ನಿಮ್ಮ ಗಂಟ್ಲ ಹತ್ರ ನಿಮಗೊಂದು ಹುಟ್ಟು ಮಚ್ಚೆ ಇದೆ. ನಿಮ್ಮ ಗಂಟ್ಲ ಹತ್ರ ನಿಮಗೊಂದು ಹುಟ್ಟು ಮಚ್ಚೆ ಇದೆ, ನೋಡ್ಕೊಳ್ಳಿ. ಆ ಹುಟ್ಟು ಮಚ್ಚೆಯ ಆಧಾರ ಪ್ರಕಾರ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಆಗಸ್ಟ್ 13ರ ನಂತರ ನಿಮ್ಮ ಪ್ರಯತ್ನಗಳನ್ನು ಪಡಿ, ಅಲ್ಲಿಂದ ಆಚೆಗೆ ನಿಮ್ಗೆ ಅನುಕೂಲ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ. ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧಚಂದ್ರ ಯೋಗ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಏನಾದರೂ ಒಂದು ಹೊಸ ವಸ್ತುಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು, ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಮನೋರಂಜನಾ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಅಥವಾ ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥದ್ದು, ಅಥವಾ ಯಾರಿಂದಲಾದರೂ ಏನಾದರೂ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಆ ವಿಚಾರಕ್ಕೆ ತಕ್ಕನಾದಂಥ ರೀತಿ ಅನುಭವವನ್ನು, ಒಂದಷ್ಟು ಸಂತೋಷವನ್ನು, ಸಂಭ್ರಮವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಯೋಗಫಲ ಚೆನ್ನಾಗಿದ್ದರೆ, ಗುರುವಿನ ಅನುಗ್ರಹ ಇದ್ದರೆ ಎಲ್ಲವೂ ಕಾರ್ಯಸಿದ್ಧಿ ಆದಂಗೆ. ಆದರೆ ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಆಯಾ ಕಾಲಕ್ಕೆ ಸಂಬಂಧಪಡ್ತಕ್ಕಂತಹ ಒಂದಷ್ಟು ಫಲಾಫಲಗಳನ್ನು ಕೆಲವು ಸರ್ತಿ ಕಾರ್ಯಸಿದ್ಧಿ ಆಗುತ್ತೆ, ಕೆಲವು ಸರ್ತಿಗೆ ಆಗೋದಿಲ್ಲ. ಆದರೆ ಇವತ್ತು ಒಳ್ಳೆ ಯೋಗ ಇದೆ, ಗುರು ಚೆನ್ನಾಗಿದ್ದಾನೆ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದು ಇಲ್ಲ, ಭಯಪಡಬೇಕಾದ್ದು ಇಲ್ಲ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ನಿಮಗೆ ಮಾನಸಿಕವಾದಂಥ ಒತ್ತಡಗಳಾಗುತ್ತೆ. ಧನುರಾಶಿಯವರಿಗೆ ಸಾಧ್ಯವಾದರೆ ಧನುಲಗ್ನದಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗಲೇ ಒಂದು ಚಿಟಿಗೆಯಷ್ಟು ಅಕ್ಕಿ, ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ತೊಗರಿಬೇಳೆ, ಈ 3 ಧಾನ್ಯಗಳನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ, ಮಕರ ಲಗ್ನ, ಮಕರ ಮತ್ತು ಕುಂಭ ಇದು ಶನಿಗೆ ಸ್ವಕ್ಷೇತ್ರ. ಹಾಗಿದ್ದಾಗ ಮಕರ ರಾಶಿಯವರು ಒಂದಿಷ್ಟು ನೆಮ್ಮದಿ ಕಾಣ್ತಾ ಇದ್ದೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇದ್ದೀರಿ, ಹೊಸ ಕೆಲಸಗಳನ್ನು ಆಲೋಚನೆ ಮಾಡ್ತಾ ಇದ್ದೀರಿ, ಏನಾದರೂ ಒಂದು ಸಾರ್ಥಕತೆಯ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಆದರೆ ಏನೇ ಮಾಡಬೇಕಾದ್ರೂ ನಿಮ್ಮ ಮನಸ್ಸು ಏನು ಉದ್ವಿಗ್ನತರ ಇದೆ, ಮನಸ್ಸಿನ ಆವೇಶ ಇದೆ, ಅಥವಾ ಏನೋ ಒಂದು ಸಾಧನೆ ಮಾಡಬೇಕು, ಸಂತೃಪ್ತಿಯಾಗಿರಬೇಕು, ಫಲಗಳಿಂದ ನೀವು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇದೆ. ಅದೆಲ್ಲವನ್ನು ಸಾರ್ಥಕವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಆಲೋಚನೆ ಮಾಡುವಂಥ ಕಾಲ ಇದೆ. ಮನಸ್ಸಲ್ಲಿ ಇಲ್ಲದಿರೋಂಥ ರೀತಿ ದುಃಖ ದುಮ್ಮಾನ ಎದುರಾಗ್ತಾ ಇರುತ್ತೆ. ಒಂಥರ ಆತಂಕ ಇದೆ, ಒಂಥರ ಭಯ ಇದೆ, ಅಥವಾ ಕೈಜಾರಿಯಲ್ಲಿ ಬಿದ್ದು ಹೋಗುತ್ತೋ, ಅಥವಾ ನನ್ನಿಂದ ದೂರ ಆಗುತ್ತೋ, ಅಥವಾ ನನಗೆ ಸಿಗದಿರ ಆಗುತ್ತೋ, ಈ ಪ್ರಕಾರವಾದಂಥ ಆಲೋಚನೆಗಳು ನಿಮ್ಮನ್ನು ಬಾಧಿಸುತ್ತೆ. ಏನೇ ಆದರೂ ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಿ, ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿ, ಸರಿಯಾದ ಸನ್ಮಾರ್ಗದಲ್ಲಿದ್ದು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅದಕ್ಕಾಗಿ ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಿದ್ರೆ ಅದರ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗೆ ಶನಿಯ ದೃಷ್ಟಿಕೋನದಿಂದ ಅಷ್ಟೇ ಮನಸ್ಸಿಗೆ ಅಸಮಾಧಾನ ಇದೆ. ಪ್ರಾರಂಭಿಕ ಹಂತದಲ್ಲಿ ಎಲ್ಲವೂ ಸರಿಯೇ, ಆದರೆ ಏನೇ ಬೇಕಂದರೂ ಯಾವುದಾದ್ರೂ ಒಂದು ಕಾಯಕಕ್ಕೆ ಮುಂದಾದರೆ ಅದಕ್ಕೆ ಮತ್ತೊಂದು ವಿಚಾರವನ್ನು ಹೇಳಿ ಆ ಕೆಲಸವನ್ನು ಅಲ್ಲಿಗೆ ಕೈ ಬಿಡಿಸ್ತಾರೆ. ನಿಮ್ಮ ಪ್ರಯತ್ನ ಒಂದಾದರೆ ಆ ಪ್ರಯತ್ನಕ್ಕೆ ವಿಫಲವಾಗ್ತಕ್ಕಂಥದ್ದು, ಅಡ್ಡಿ ಆತಂಕಗಳಾಗ್ತಕ್ಕಂಥದ್ದು, ಮನಸ್ಸಿಗೆ ಇಷ್ಟ ಇಲ್ದಿರೋಂತಕ್ಕಂಥ ಕೆಲಸಗಳನ್ನು ನಡೆಸುವಂಥದ್ದು, ಹಾಗೆ ಯಾರೊಬ್ಬರ ಸ್ನೇಹ ಬೆಳೆಸಿ ಅಲ್ಲಿಂದ ಒಂದು ಸಮಸ್ಯೆ ಎದುರಾಗುವಂಥದ್ದು, ಇದೆಲ್ಲವೂ ಕುಂಭರಾಶಿಯವರ ಫಲ. ಆದರೆ ಕುಂಭಲಗ್ನದಲ್ಲಿರ್ತಕ್ಕಂಥವರು ಪ್ರತಿನಿತ್ಯದ ಕಾಯಕದಲ್ಲಿ ಶನಿ ಮಂತ್ರವನ್ನು, ಶನೈಶ್ಚರಣ ಮಂತ್ರವನ್ನು ನಿರಂತರವ ಪಠನೆ ಮಾಡ್ತಕ್ಕಂಥದ್ದು, ಯಾವುದಾದ್ರೂ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳಲ್ಲಿ ಒಂದೊಂದು ರಾತ್ರಿ ಮಲಗಿದ್ದು ಬರ್ತಕ್ಕಂಥದ್ದು, ಅಥವಾ ಯಾರಾದರೂ ಹೊಸದಲ್ಲಿರ್ತಕ್ಕಂಥವ್ರಿಗೋ ಬಡಬಗ್ಗರಿಗೋ ನಿಮ್ಮ ಕೈಲಾದಷ್ಟು ಒಂದಷ್ಟು ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಜ್ಞಾನ, ನಿಮ್ಮೊಳಗಿರುವಂಥ ವಿದ್ವತ್ತಿನಿಂದ, ನಿಮ್ಮ ಚಿಂತನೆಯಿಂದ 4 ಜನಕ್ಕೆ ಅನುಕೂಲವಾಗುವಂಥ ಕಾಯಕ ಇದ್ದರೆ ಖಂಡಿತ ಅದಕ್ಕೆ ನೀವು ಮುಂದಾದರೆ ಅದಕ್ಕೆ ಪ್ರತಿಯಾಗಿ 4ರಷ್ಟು ಅನುಕೂಲನೂ ಆಗುತ್ತೆ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು
ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರಾನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ, ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಪ್ರಯಾಣ ಕಾಲದಲ್ಲಿ ಮಾತ್ರ ಜಾಗೃತೆ ಬೇಕಾಗತ್ತೆ. ಇವತ್ತು ಯಾರನ್ನೇ ನಂಬಿದ್ರು ಯಾವುದೇ ಒಬ್ಬ ವ್ಯಕ್ತಿ ಹೇಗಾದರೂ ಒಂದಲ್ಲ ಒಂಥರ ನಿಮ್ಮ ಮೋಸ ಮಾಡುವಂಥದ್ದು ಅಥವಾ ನಿಮ್ಮನ್ನು ನಿಂದಿಸ್ತಕ್ಕಂಥದ್ದು, ವ್ಯಾಜ್ಯಗಳಿಗೆ ತಿರುಗುವಂಥದ್ದು, ಅಥವಾ ಸುಮ್ಮನೆ ನಿಮ್ಮ ಪಾಡೆ ನೀವು ನಡ್ಕೊಂಡು ಹೋದ್ರು ನಿಲ್ಲಿಸಿ ಆದರೂ ಯಾವುದೋ ಒಂದು ಜಗಳಕ್ಕೆ ಕದನಕ್ಕೆ ಕರ್ಕೊಂಡ್ಬಿಡ್ತಾರೆ. ಯಾವುದೋ ಒಂದು ಜಗಳ ಕದನದಲ್ಲಿ ನೀವು ಭಾಗವಹಿಸಿದರೆ ಅಲ್ಲಿರುವಂಥ ಕೆಲವಷ್ಟು ದೋಷಗಳು ನಿಮಗಾಗಿ ಇಲ್ಲದ ಸಮಸ್ಯೆ ಈಡಾಗುತ್ತೆ. ಅದರಲ್ಲೂ ಇವತ್ತು ಈ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅರ್ಧ ತಲೆನೋವು, ಕಣ್ಣು ಉರಿ ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಂಗೆ ಗರ್ಭಕ್ಕೆ ಸಂಬಂಧಪಟ್ಟದ್ದು, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಎದುರಾಗುವಂಥದ್ದು, ಸರಿಯಾಗಿ ಡೈಜೆಷನ್ ಆಗದಿರ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು, ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಎದುರಾಗುವಂಥದ್ದು, ಇಂಥೆಲ್ಲ ಲಕ್ಷಣಗಳಿರೋದ್ರಿಂದ ನೀವು ಮನೆಯಿಂದ ಆಚೆ ಹೊರಡುವಾಗ ಮೊದಲು ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದುದ್ದರಣೆ ತುಳಸಿ ತೀರ್ಥ ತಗೊಳ್ಳಿ. ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಶ್ರೀಮನ್ನಾರಾಯಣನ ಮಹಾಮಂತ್ರವನ್ನು ಹೇಳ್ಕೊಳ್ಳಿ. ಸಾಧ್ಯವಾದಷ್ಟು ನಮ್ರತೆಯಿಂದ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಎಲ್ಲರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಇರಿ. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದೆ ಗುರುಜಿ. ಹಾಂ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಹೆಸರು ಬೇಡ ಸ್ವಾಮಿ. ಆಯಿತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನೆಯಲ್ಲಿ ಎಲ್ಲ ಕುಡ್ದ ಚಟಕ್ಕೆ ಬಿಟ್ಬಿಟ್ಟಾರೆ ಸ್ವಾಮಿ. ನಾವು ಕೂಲಿ ಮಾಡ್ಕೊಂಡ್ ತಿನ್ನೋದು, ಹ್ಞೂ ಆದ್ರ ಔಷಧಿ ಅದನ್ನೆಲ್ಲ 10-15 ಸಾವಿರ ಗಂಟೆ ಖರ್ಚು ಮಾಡಿ ಕುಡಿಸ್ತೀವಿ. ಆದ್ರೆ ಅವ್ರು ಬಿಡಂಗಿಲ್ಲ ಸ್ವಾಮಿ. ಒಂದ್ ತಿಂಗಳು 2 ತಿಂಗಳು ಬಿಡ್ತಾರೆ, ಮತ್ತೆ ಕುಡಿತಾರೆ. ಎಲ್ಲಾರು ಕೇಳಿದ್ರೆ ನಿಮ್ಮ ಮನೆಗೆ ಯಾರೋ ಮಾಡ್ತಿದ್ದಾರೆ ಅಂತಾರೆ ಗುರುಜಿ. ಯಾರು ಮಾಡ್ತಿದ್ದಾರೆ? ಬಹುಶಃ ಯಾವುದೋ ನಿಮ್ಮ ನೆಂಟ್ರಿಗೆ ಅಂತ ಹೇಳ್ತಾರೆ ಸ್ವಾಮಿ. ಅದೇ ಬಹುಶಃ ಈ ಕುಡಿತದ ಯಂತ್ರ ಅಂತ ಇರುತ್ತೆ. ಈ ಕುಡಿತದ ಯಂತ್ರ ಏನಾರು ಮನೆ ಬಾಗಿಲಲ್ಲಿ ಕಟ್ಟಿಬಿಟ್ರೆ ಮನೆ ಮಂದಿ ಎಲ್ಲ ಕುಡಿಯೋಕ್ಕೆ ಶುರು ಮಾಡಿಬಿಡ್ತಾರೆ. ಆ ಥರ ಏನಾರು ಯಂತ್ರಗಳು ಕಟ್ಟಿದ್ದಾರಾ ಅಂತ ಗೊತ್ತಿಲ್ಲ ಸ್ವಾಮೀಜಿ. ಮನೇಲಿ ಏನು ಹುಡುಕಿದ್ರೆ ಏನು ಸಿಗಲ್ಲ, ಎಲ್ಲಿ ಕೇಳಿದ್ರೆ ಅದನ್ನೇ ಹೇಳ್ತಾರೆ. ನಾನೊಂದು ಮಾತಾಡ್ತೇನೆ ಕೇಳಮ್ಮ. ಆ ಹೇಳೋಂಥವ್ರು ಸಹಿತ ಬಹುಶಃ ಕುಡುಕರೇ ಆಗಿರ್ತಾರೆ. ಅವರಲ್ಲ ಸ್ವಾಮಿ, ದೇವ್ರು ಹೇಳೋದು ಕೇಳಿದ್ರೆ. ಯಾವ ದೇವರು? ಒಂದು ಹೇಳ್ತೇನೆ ಕೇಳು. ನಿನಗೆ ಯಾರೋ ಮಾಡಿಸಿದ್ದಾರೆ ಅಂತ ಹೇಳುವಂಥ ದೇವರಿಗೆ ನಿನಗೆ ಇಂಥವರೇ ಮಾಡಿಸಿದ್ದಾರೆ ಅಂತ ಹೇಳೋದಕ್ಕಾಗಲ್ವಾ? ಅದೇ ಹೇಳಿದಾರೆ ಸ್ವಾಮೀಜಿ ಅವರು. ಹೌದಾ? ಆ ಮಾತು ಯಾಕೆ ಮುಚ್ಚಿಟ್ಕೊಳ್ತಾರೆ? ಬಹುಶಃ ನನಗನ್ಸಿದ ಮಟ್ಟಿಗೆ ಅವರು ಕುಡಿತಾರೆ ಅನ್ಸುತ್ತೆ. ನೋಡಮ್ಮ, ಕಷ್ಟಪಟ್ಟು ದುಡಿದು ನನ್ನ ಮನೆ ಚೆನ್ನಾಗಿರಲಿ, ನನ್ನ ಸಂಸಾರ ಚೆನ್ನಾಗಿರಲಿ, ನಾನು ಸಂಪಾದನೆ ಮಾಡಿದ್ದನ್ನು ಆದಷ್ಟು ವೇಸ್ಟ್ ಮಾಡಿದಿರಾ ನನ್ನ ಕುಟುಂಬದ ಅಭಿವೃದ್ಧಿಗಾಗಲಿ ಇಟ್ಕೊಳ್ಬೇಕು ಅನ್ನೋ ಮನಸ್ಸಿದ್ರೆ ಈ ದುಶ್ಚಟದಿಂದ ಹೊರಗಡೆ ಬರ್ತಾರೆ. ಕುಡಿತಕ್ಕೆ ದಾಸರಾಗಿದ್ದು, ಮೋಜು ಮಸ್ತಿಗೆ ಬಿದ್ದು, ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ತೊಗೊಂಡೋಗಿ ಅವರೇದೇ ಮೇಲೆ ಇಟ್ಟು ಮನೆಗೆ ಬರಿಗೈಲಿ ಬಂದು ಮನೇಲಿರ್ತಕ್ಕಂಥ ಹೆಂಡತಿ ಮಕ್ಕಳು, ಅಕ್ಕ ತಂಗಿಯರು, ತಾಯಿನೋ ಎಲ್ಲರನ್ನೂ ಉಪವಾಸ ಹಾಕುವಂಥ ಮನಸ್ಥಿತಿ ನಮಗಳಿಗೆ ಬಂದುಬಿಟ್ರೆ ಇದಕ್ಕೆ ಯಾರೂ ಚಕ್ರಾಂತರನೂ ಮಾಡಿಸಲ್ಲ, ಯಾವ ಮಾಟ ಮಂತ್ರವೂ ಇಲ್ಲ. ಇಲ್ಲಿ ಸುಮ್ಮನೆ ಹೇಳೋ ಅವ್ರಿಗೆ ಬುದ್ಧಿ ಇಲ್ಲ, ಕೇಳೋದಕ್ಕೆ ನೀನು ಕಷ್ಟಪಟ್ಟು 3 ಕಾಸು ಕಾಸು ತೊಗೊಂಡೋಗಿ ಅಲ್ಲಿಟ್ಟು ಇಲ್ಲದಂಥ ರೀತಿ ನೋವು ಪಡ್ತಾ ಇದೆ ತಾಯಿ ನೀನು. ಮನೆಯಲ್ಲಿ ಏನು ಹೇಳಿದ್ರು ಕೇಳಲ್ಲ ಸ್ವಾಮೀಜಿ. ಮನೆಯಲ್ಲಿ ಹೇಳಿದ್ದನ್ನು ಕೇಳಲ್ಲ ಅಂದಾಗ ಮನೆಯಲ್ಲಿ ಅವ್ರಿಗೆ ಹೇಳೋ ಥರನೇ ಹೇಳಬೇಕು. ಅದು ಬಿಟ್ಟು ಇದು ಮಾಟ ಮಂತ್ರದಿಂದ ಆಗಿದ್ದಲ್ಲಮ್ಮ. ಮಾಟ ಮಂತ್ರ ಅಲ್ಲ, ನಿಮ್ಮನೆಗೆ ಯಾರು ಮಾಡಿಸಿದ್ದೂ ಅಲ್ಲ. ಮೊದಲು ನಮ್ಮ ಕಷ್ಟಾರ್ಜಿತ 4 ಜನದಂತೆ ನಾವು ಚೆನ್ನಾಗಿ ಬದುಕಬೇಕು, ಚೆನ್ನಾಗಿರಬೇಕು, 4 ಜನ ಬೀದಿಗೆ ಹೋಗೋರು ನಮ್ಮ ಮನೆಯನ್ನು ತೋರಿಸಿ ನಗಬಾರ್ದು ಅನ್ನೋದನ್ನು ಮನೇಲಿರ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕಾದನ್ನು. ಮೊದ್ಲು ಹಂಗೆ ಸ್ವಾಮೀಜಿ ಇದ್ದಿತ್ತು. ನಾವೆಲ್ಲ ಕೂಲಿ ಮಾಡ್ಕೊಂಡ್ ತಿನ್ನೋದು, ಅವರೇ ಮನೆಯೆಲ್ಲ ಮೇಲ್ ಬರಂಗ್ ಮಾಡಿ ಈಗ ಅವರೇ ಎಲ್ಲ ಹಾಳು ಮಾಡ್ತಿದ್ದಾರೆ ಸ್ವಾಮಿ. ನೀನು ಒಂದು ಕೆಲಸ ಮಾಡು, ಇದನ್ನು ಸಂಜೆ ಹೊತ್ತು ಕೂಡಿಸಿ ಪಾಠ ಹೇಳೋದಕ್ಕಿಂತ ಅವ್ರು ಬೆಳಿಗ್ಗೆ ಎಲ್ಲ ಕುಡಿದಿದ್ದು ಇಳಿದಿರುತ್ತಲ್ಲ, ಸ್ನಾನ ಮಾಡ್ಕೊಂಡು ಚೂರು ಹೊಟ್ಟೆಗೆ ಊಟ ಕೊಡ್ತೀಯಲ್ಲ, ಆ ಊಟ ಕೊಡುವಾಗ ಒಂದು ಅರ್ಧ ಗಂಟೆ ಕೂಡಿಸಿ ಹೇಳು. ನಾ ಬೀದಿಗೆ ಹೋಗುವಂಥ 4-6 ಜನ 4-6 ಥರ ಮಾತಾಡ್ಕೊಳ್ತಾ ಇದ್ದಾರೆ, ಎಲ್ಲರೂ ನಮ್ಮ ಮನೆ ಬಾಗಿಲು ತೋರಿಸ್ತಾ ಇದ್ದಾರೆ. ಮನೆ ಗಂಡಸು ಈ ಥರ ಕುಡಿದು ಮಲ್ಕೊಂಡ್ರೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳ ಗತಿ ಏನಾಗುತ್ತೆ? 4 ಜನ 4 ಕೆಟ್ಟದಾಗ ಮಾತಾಡ್ಕೊಂಡು ಇಲ್ಲದ ತೊಂದರೆ ಆಗ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಅವ್ರನ್ನ ಅರ್ಥ ಮಾಡೋದು. ದಿನಕ್ಕೆ ಪೂರ್ತಿ ಒಟ್ಟಿಗೆ ತುಂಬಿಸೋರು ಹೊಟ್ಟೆ ತುಂಬಲ್ಲ. ಅದು ದಿನಕ್ಕೆ ಇಷ್ಟಿಷ್ಟೇ ವಿಚಾರಗಳನ್ನು ಅವ್ರ ಮನಸ್ಸಿಗೆ ಹತ್ತೋಂಥರ ನೀನು ಮಾತಾಡು. ಆಗ ಮಾಟ ಮಂತ್ರವೂ ಇಲ್ಲ, ಯಂತ್ರಚಕ್ರವೂ ಇಲ್ಲ, ನಿನ್ನ ಸಂಸಾರ ಸರಿ ಬರುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನೀನು ಇಡೀ ಸಂಸಾರವನ್ನು ಸರಿತಿದ್ದುಕೊಳ್ಳುವಂಥ ಶಕ್ತಿ ನಿನಗಿದೆ. ಆದರೆ ಇರ್ತಕ್ಕಂಥದ್ದನ್ನು ನೀನು ಉಪಯೋಗಿಸೋದು ಬಿಟ್ಟು ಈ ಥರ ಮಾಟ ಮಂತ್ರ ಯಾರೋ ದೇವ್ರ ಮೈ ಮೇಲೆ ಬಂದಾಗ ಹೇಳ್ತಾರೆ ಅಂಥೇಳಿ ಸಮಯನ ವೇಸ್ಟ್ ಮಾಡ್ಕೊಳ್ತಾ ಇದೆಯಮ್ಮ. ನಿನ್ನ ಸಂಸಾರ ಸರಿ ಇರುತ್ತೆ, ಯಾಕೆಂದರೆ ನಿನ್ನ ಸ್ವರದಲ್ಲಿ ತುಂಬ ಶಕ್ತಿ ಇದೆ. ನೀನು ಎಂಥದ್ದನ್ನು ಬೇಕಾದ್ರೂ ಕರಗಿಸ್ತೀಯ, ಎಂಥದ್ದನ್ನು ಬೇಕಾದ್ರೂ ಅರಗಿಸ್ಕೊಂಡು ಅದನ್ನು ಆಹಾರದಲ್ಲಿ ತೊಗೋತೀಯ. ಅಂಥ ಶಕ್ತಿ ಇರೋ ಹೆಣ್ಣು ನೀನಾದಮೇಲೆ ನಿನ್ನ ಮನೇನ ಸರಿಪಡಿಸ್ಕೊಳ್ಬೇಕಾದ್ದು ನಿನ್ನ ಧರ್ಮ.
ನಿನ್ನ ಕರ್ತವ್ಯ. ನೀನು ಆ ಶಕ್ತಿನ ಮರೆತು ಇನ್ನೊಬ್ಬರ ಶಕ್ತಿಗಾಗಿ ನೀನು ಓಡಾಡ್ತಾ ಇದೆಯಾ. ಯಾವ ಶಕ್ತಿಯೂ ನಿನಗೆ ಬೇಡ. ನಿನ್ನ ಸ್ವರತರಂಗ ಚೆನ್ನಾಗಿದೆ. ಮನೆ ಯಜಮಾನರಿಗೆ ಹೇಳು, ಕುಡಿದು 4 ಜನ ನಮ್ಮ ಮನೆ ಬಗ್ಗೆ ನೋಡೋದಕ್ಕಿಂತ ಮುನ್ನ ನಮ್ಮ ಮನೆ ಸಂಸಾರ ಉಳಿಸ್ಬೇಕಾದ ನಿಮ್ಮ ಕರ್ತವ್ಯ ಅಂತ ಬುದ್ಧಿ ಹೇಳಿ ಸರಿಪಡಿಸ್ಕೋತಾಯಿ. ಒಳ್ಳೇದಾಗ್ಲಮ್ಮ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್. ಹಲೋ ಅನಂತೃತಿ. ಅಮ್ಮ ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಸರ್ ನಾನ್ ಸರ್ ರೋಹಿಣಿ ಅಂತ ಮಾತಾಡೋದು ಸರ್. ನಮ್ಗೆ ಲೈನ್ ಸಿಕ್ಕಿದ್ದು ಬಹಳ ತುಂಬಾ ನಿಮ್ಮ ಖುಷಿಗೆ ಪಾರೇ ಇಲ್ಲ. ಸಿಕ್ಕಿದ್ದೇ ಇಲ್ಲ ಅನ್ಕೊಂಡೆ ಸರ್. ಅಪಾಯಿಂಟ್ಮೆಂಟಿಗೆ ಒಂದು ಬಹಳ ಟ್ರೈ ಮಾಡಿದ್ದೀನಿ ಸರ್. ನಾನು ಹೇಳ್ಬೇಕಂದ್ರೆ ನನ್ನ ಕನಸೊಳಗೂ ಸಿಗ್ತಾ ಇಲ್ಲ ಅಂತ ಅನ್ಕೊಂಡಿದ್ದೆ ಸರ್. ಭೂ ಬರಲಕ್ಷ್ಮಿ ನಿನ್ನಿಂದ ಬೆಳ್ಕೊಡಕ್ತಿದ್ದೆ ಸರ್. ನಾನು ನನಗೆ ತುಂಬಾ ಸಿಕ್ತು ಸರ್ ಖುಷಿ ಸರ್. ಆಯ್ತಮ್ಮ, ನಿನ್ನ ಖುಷಿ ಸದಾಕಾಲ ನಿನ್ನ ಮಕ್ಕದಲ್ಲಿ ಹೀಗೆ ಇರ್ಲಿ. ನೀನ್ ಹೀಗೆ ಖುಷಿ ಖುಷಿಯಾಗಿ ಜೀವನ ಪೂರ್ತಿ ಇರ್ಬೇಕು. ನಾ ಬಂದಿದ್ದೀನಿ ಸರ್ ಆಶ್ರಮಕ್ಕೆ. ನಿಮ್ದು ಹೇಳಿದ್ದೆಲ್ಲ ಬಂದಿದ್ದೀನಿ ಸರ್. ನಾ ಎಲ್ಲ ಮಾಡಿದ್ದೀನಿ ಸರ್. ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹುಬ್ಳಿಲಿಂದ ಕರೆ ಮಾಡ್ತಿದ್ದೀನಿ. ಹುಬ್ಳಿಯಿಂದ. ಅಮ್ಮ ತಮ್ಮ ಹೆಸರು? ತಮ್ಮ ಹೆಸರು ರೋಹಿಣಿ. ರೋಹಿಣಿ ರೋಹಿಣಿ ಅಂತೇಳಿ. ಗುರ್ಜಾ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಮಾತಾಡೋಣ ಬಿಡೋಣ. ಹಾ ಸರ್, ಹಾ ಸರ್. ಬಹಳ ಖುಷಿ ಆಗಿದೆ ಸರ್. ಆಯ್ತಮ್ಮ, ನೋಡಿ ನಿಮ್ ಖುಷಿನಲ್ಲಿ ಈಗ ಸಮಯ ಹಾಳಾಗ್ತಾ ಇದೆ. ಬೇಗ ಬೇಗ ಮಾತಾಡಿ ಮತ್ತೆ ಗುರುಜಿ ಅವ್ರ ಹತ್ರ. ಹಾ ಮಾತಾಡ್ರಿ. ಹಾ ಹಲೋ. ಹಲೋ ಸರ್. ನಮಸ್ತೆ ಗುರುಜಿ. ಹೇಳಮ್ಮ, ಚೆನ್ನಾಗಿದೆ ತಾಯಿ? ಹಾ ಚೆನ್ನಾಗಿದ್ದೀನಿ ಗುರುಜಿ. ನಿಮ್ದು ಪ್ರತಿಯೊಂದನ್ನು ಬಿಟ್ಟಿಲ್ಲ ಸರ್. ನಾ ಎಲ್ಲ ಮಾಡಿದ್ದೀನಿ ಗುರುಜಿ. ನಾನು ಆಯ್ತಮ್ಮ, ಒಳ್ಳೇದಾಗಿ ಎಲ್ಲ ಮಾಡಿದ್ದೀನಿ ಸರ್. ನಾನೆಲ್ಲ ಆಯ್ತಮ್ಮ. ಮನೇಲೆಲ್ಲ ಚೆನ್ನಾಗಿದ್ದಾರಾ? ನಂದು ನಾ ಅಪಾಯಿಂಟ್ಮೆಂಟಿಗೆ ಟ್ರೈ ಮಾಡಿದೆ ಸರ್. ನಾನು ಆಗ್ಲಿಲ್ಲ ಸರ್ ನನಗ. ಆದ್ರೆ ನಿನ್ನೆ ನಾ ದೇವ್ರ ಕಡೆ ಬೇಡ್ಕೊಂಡೆ ತಕ್ಷಣ ಆಯ್ತು ಸರ್. ನನಗೆ ಲೈನ್ ಸಿಕ್ತು ಸರ್. ಏನಿಲ್ಲ ಅಂದ್ರೆ ಒಂದ್ 7 ವರ್ಷ ಆತ ನಾ ಟ್ರೈ ಮಾಡಾಕ ಸರ್. ನಾನು ಸರ್ ನನಗೆ ಹೇಳ್ಬೇಕಂದ್ರೆ ನನಗೆ ಜೀವನ ಸಾರ್ಥಕ ಆಯ್ತು ಅಂತ ಅದೇ ನನಗ್ ಸಮಸ್ಯೆ ಬಾಳ ಇದೆ ಗುರುಜಿ. ನನಗೆ ಹೇಳ್ಬೇಕಂದ್ರೆ ಗುರುಜಿ, ನಾನ್ ನಿಮ್ಮ ಆಶ್ರಮಕ್ಕೆ ಬಂದ್ ಹೋಗಿದ್ದೀನಿ ಸರ್ ಗುರುಜಿ. 2 ಸಲ ಬಂದ್ ಹೋಗಿದ್ದೀನಿ. ಹಾ ಬಂದ್ ಹೋಗಿದ್ದೀನಿ. ಅಭಿಷೇಕ ಮಾಡ್ತೀನಿ, ವ್ರತ ಮಾಡಿದೀನಿ 48 ದಿನ. ಎಲ್ಲ ಚಲೋ ಆಗಿದೆ ಗುರುಜಿ. ನಮ್ಗೇನು ಇದಂತ ಆಗಿಲ್ಲ. ಆದ್ರೆ ನಮಗ್ ಸಮಸ್ಯೆ ಏನಿರೋದಂದ್ರೆ ಗುರುಜಿ, ಮನೆಯೊಳಗೆ ಸ್ವಲ್ಪ ಇದ್ಕೊಳ್ಳಿ, ಸ್ವಲ್ಪ ಕಿರಿಕಿರಿ. ಆಮೇಲೆ ನಮ್ ಹುಡುಗ ಅಂಕರ ಸ್ವಲ್ಪ ಬಾಳ ಹೆಲ್ತ್ ಆರಾಮಿಲ್ಲದಂಗ ಆಗದು ಗುರುಜಿ. 2 ಮಕ್ಕಳಿಗೆ. ನನ್ ಮಗನ ಹೆಸರು ನಿಖಿಲ್ ಅಂತ ಗುರುಜಿ. ಏನ್ ಓದ್ತಾ ಇದ್ದಾನೆ? ಅವ ಈಗ 4th ಸ್ಟ್ಯಾಂಡರ್ಡ್ ಗುರುಜಿ. ಸ್ಕೂಲಿಗೆ ಹೋದ್ಕೊಳ್ಳೆ ಅವಂಗ ಸ್ವಲ್ಪ ಎಲ್ಲಾರು ಹೊಡೆಯೋದು ಬಡಿಯೋದು, ಆಮೇಲೆ ಟೀಚರ್ಸ್ ಎಲ್ಲ ಇದನ್ ಮಾಡೋದು. ಆಮೇಲೆ ಅವ್ನು ಸ್ಕೂಲ್ಗೆ ಹೋದ್ಕೊಳ್ಳೆ ಎಕ್ಸಾಮ್ ಎಲ್ಲ ಪ್ರಿಪೇರ್ ಆಗಿದ್ದಿರ್ತಾನ ಗುರುಜಿ. ಅವ 100% ಮಾಡಿದಿರ್ತಾರ. ಸ್ಕೂಲ್ಗೆ ಹೋದ್ಕೊಳ್ಳೆ ಅವ ಏನೋ ಅವತ್ತಿಲ್ಲ ಒಟ್ಟು 70 ಒಳಗ ಆಗೋದು. ಆಮೇಲೆ ಈ ತರ ಎಲ್ಲಾ ಪ್ರಾಬ್ಲಮ್ ಆಗತ್ತವ ಗುರುಜಿ ಅವಂಗ. ಆಮೇಲೆ ವರ್ಷ ಎಷ್ಟು ವರ್ಷ ಅವನಿಗೆ? ಇವಾಗ 10 ವರ್ಷ ಗುರುಜಿ. ಅವಂಗ ಇವಾಗ ರನ್ನಿಂಗ್ 10 ವರ್ಷಕ್ಕೆ ಅವನು BA ಗ್ರಾಜುಯೇಟ್ ಲೆವೆಲ್ ಅಲ್ಲಿ ಟ್ರೀಟ್ ಮಾಡ್ತಾ ಇದ್ದೀರಾ ನೀವು? ಅಂದ್ರೆ ಗುರುಜಿ ಈಗ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಗೊತ್ತಮ್ಮ, ಪ್ರತಿಯೊಬ್ಬ ತಂದೆ ತಾಯಿ ಸಹಿತ ಮಕ್ಕಳು ಇನ್ನು ಶಾಲೆಗೆ ಹೋದ ತಕ್ಷಣ ಅವರು 100 ಮಾರ್ಕ್ಸ್ ತೆಗಿಬೇಕು. ಅವರು ಯಾವುದೇ ಕಾರಣಕ್ಕೂ ಎಲ್ಲೂ ಸೋಲ್ಬಾರ್ದು, ಟಾಪ್ ಲಿಸ್ಟಲ್ಲಿ ಇರಬೇಕು, ಟಾಪರ್ಸ್ ಆಗಬೇಕು. ಎಲ್ಲರದು ಇದೇ ಚಿಂತನೆ ಆಗಿದೆ. ತಪ್ಪಲ್ಲ, ಇರಬೇಕು ಅದು. ಹಾಗಂತ ಮಕ್ಕಳ ತಲೆ ಮೇಲೆ ಅಷ್ಟು ಪ್ರೆಷರ್ ಕೊಡಬಾರ್ದಮ್ಮ. ಆದರೆ ನಿನ್ನ ಮಗ ನಿಜಕ್ಕೂ ಬುದ್ಧಿವಂತ. ಅವನು ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾನಂದ್ರೆ ಅವನ್ನ ನಿಧಾನಕ್ಕೆ ಇನ್ನೂ ಚೆನ್ನಾಗಿ ಓದಿಸಿ. ಗುರುಜಿ ಅವಂಗ ಸ್ಪೋರ್ಟ್ಸ್ ಮ್ಯಾನ್ ಅದಾನ ಗುರುಜಿ. ಸ್ಟೇಟಿಂಗ್ ಒಳಗೆ ಹಾಕಿದೀನಿ ಗುರುಜಿ. ಅವ ಬರೇ ಸ್ವಲ್ಪ ಅಲ್ಲಿ ಕಾಂಪಿಟಿಷನ್ ಇದ್ದಲ್ಲೇ ಬರೀ ಬೀಳಾಕೊಟ್ಟು ಬಿಟ್ಟಾನ ಗುರುಜಿ. ಅವ ಹಾಗತ್ತೆ, ಗೊತ್ತಾಗ್ತಾ ಇಲ್ಲ ಗುರುಜಿ. ಹಾಗಲ್ಲಮ್ಮ, ಅವನಿಗೂ ಒಂದಷ್ಟು ಚಿಂತನೆಗಳಿರುತ್ತೆ. ಅವನಿಗೆ ಸರಿಯಾದ ಕಾಲವು ಎದುರಾಗಬೇಕಾಗುತ್ತೆ. ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಅವ್ನು ಸ್ವಲ್ಪ ಶ್ರಮಿಸ್ಲಿ, ಶ್ರಮಪಟ್ಟು ಅವನು ಸ್ವಲ್ಪ ಅಭ್ಯಾಸ ಕ್ರಮ ಚೆನ್ನಾಗಿ ಮಾಡಲಿ. ನಾವೇನಾಗುತ್ತೆ, ನಾವು ಎತ್ತದಲ್ಲೇ ನಾವು 100 ತೊಗೋಬೇಕು, ಅದು ಎಲ್ಲರಿಗಿನ್ನ ಟಾಪಲ್ಲಿ ಇರಬೇಕು ಅಂದರೆ ಅದಾಗೋದಿಲ್ಲ. ಕೆಲವು ಲಾಜಿಕ್ಸ್ ಇರುತ್ತೆ. ಅವನು ಹಾಕುವ ಹೆಜ್ಜೆನಲ್ಲಿ ಅವನು ಮಾಡುವಂಥ ಒಂದು ಕೋರ್ಸ್ ಏನಿದೆ ಅಥವಾ ಯಾವುದ್ರ ಕಡೆ ಅವನು ಆ್ಯಕ್ಟಿವ್ ಆಗಿರ್ತಾನೆ ಅದರದ್ದು ಒಂದಷ್ಟು ಲಾಜಿಕ್ ಗೊತ್ತಾಗಬೇಕು. ಅವನು ಯಾವ ಜೀವನದ ರಹಸ್ಯಗಳು ಗೊತ್ತಾಗಬೇಕು. ಅದು ಗೊತ್ತಾಗಲಿಕ್ಕೆ ನಾವು ಅಣಿ ಮಾಡ್ಕೊಳ್ಬೇಕು. ಜೊತೆಗೆ ಪಕ್ಕದಲ್ಲಿ ನಿಂತು ಅವನು ಎಷ್ಟೇ ಸತಿ ಬಿದ್ದರೂ ನೀನು ಬಿದ್ದಿಲ್ಲ, ನೀನು ಗೆಲ್ತೀಯಾ, ಗೆಲ್ಲೋಂಥ ಶಕ್ತಿ ನಿನಗಿದೆ ಅಂತ ಧೈರ್ಯ ತುಂಬಬೇಕು ನಾವು. ನೀನು ಧೈರ್ಯ ತುಂಬಬೇಕು. ಯಾರು ಅವನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ನೀನು ಚೆನ್ನಾಗಿ ಓದ್ತೀಯಪ್ಪ, ನೀನು ಚೆನ್ನಾಗಿ ಮಾಡ್ತಾ ಇದೆಯಾ, ಚೆನ್ನಾಗಿ ಆಕ್ಟಿವ್ ಆಗಿದೆಯಾ, ನೀನು ಮಾಡ್ತಾರೋ ಹೋಗ್ತಾರೋ ದಾರಿ ಕರೆಕ್ಟಾಗಿದೆ, ಇನ್ನೂ ಚೆನ್ನಾಗಿ ಮಾಡು ಅಂತ ಪ್ರೋತ್ಸಾಹಿಸಿ ನೋಡಿ. ಅವಾಗ ಅವ್ನು ಗೆದ್ಕೊಂಡ್ಬಂದ್ಬಿಡ್ತಾನೆ. ಹಲೋ, ನಾನು ಚೆನ್ನಾಗಿದ್ದೇನೆ. ನೀನು ಬೆಳಿಗ್ಗೆ ಚಾಕ್ಲೇಟ್ ತಿಂದ? ಚಾಕ್ಲೇಟು ಐಸ್ ಕ್ರೀಮ್ ತಿಂತಾ ಇದೆಯಾ? ಕೊಡ್ಸಲ್ವಾ ಅಮ್ಮ? ಕೊಡ್ಸಲ್ವಾ? ಜೋರಾಗಿ ಹೇಳು, ಪರವಾಗಿಲ್ಲ.
ಚಾಕ್ಲೇಟು ಐಸ್ ಕ್ರೀಮು ಏನೂ ಕೊಡಿಸ್ಲಿಲ್ಲ ಅಂದರೆ ಅಮ್ಮ ನೀನು ಹೇಗೆ ಗೆಲ್ತೀಯಪ್ಪ? ಚೆನ್ನಾಗಿ ಓದ್ಕೋ. ಒಳ್ಳೆ ಅಮ್ಮನ ನೋಡಿ, ಇವಾಗೇ ನೀನು ಚಿಕ್ಕ ವಯಸ್ಸಿಗೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಅಮ್ಮ ಚೆನ್ನಾಗಿ ಓದಲ್ಲ ಅಂತ. ಗುರುಜಿ ಅವ್ನು ಸ್ಕೂಲ್ನೊಳಗೆ ಏನಾರು ಹೋಗ್ತಾ ಇದ್ದಾನಲ್ಲ ಗುರುಜಿ, ಅವಂಗ ಅಲ್ಲಿ ಏನಾರ ಸ್ವಲ್ಪ ಪ್ರಾಬ್ಲಮ್ ಇದೆ ಏನು ಗುರುಜಿ ಅವಂಗ? ಏನು ಪ್ರಾಬ್ಲಮ್ಮೂ ಇಲ್ಲಮ್ಮ. ತಿರುಗಿ ಅಲ್ಲಿ ಯಾರು ಏನು ಪ್ರಯೋಗನೂ ಮಾಡಿಸಿಲ್ಲ, ಯಾರು ಮಾಟ ಮಂತ್ರನೂ ಮಾಡಿಸಿಲ್ಲ. ಅವನು ಸ್ವರ ಚೆನ್ನಾಗಿದೆ, ನಿನ್ನ ಸ್ವರ ಚೆನ್ನಾಗಿದೆ, ನಿನ್ನ ಮಗು ಓದ್ತಾನೆ, ತಲೆ ಕೆಡಿಸ್ಕೋಬೇಡ. ಗುರುಜಿ ನಾವ್ ಈ ಮನಿಯೊಳಗಿದ್ದೇವಲ್ಲ ಗುರುಜಿ, ನಾವ್ ಮನಿ ಚೇಂಜ್ ಮಾಡ್ಬೇಕು ಅಂತ ಬೇಡ ಗುರುಜಿ. ಅಂದ್ರೆ ನಾ ಬೇರೆ ಕಡೆ ಟ್ರೈ ಮಾಡ್ತಾ ಇದ್ದೇನೆ, ಸ್ವಲ್ಪ ಬರೀ ಆರಾಮ್ ಇಲ್ಲಾರಂಗ ಆಗ್ತೈತಿ ಗುರುಜಿ. ನಮ್ ಸಣ್ಣ ಮಗದಂದ್ರ ಬರೀ 3 ತಿಂಗಳಿಗಂದ್ರೆ ಅಡ್ಮಿಟ್ ಇರ್ತಾನ ಗುರುಜಿ. ಮತ್ತೆ ನಮ್ಮ ಮನೆಯೊಳಗೆ ವ್ಯಾಪಾರದಲ್ಲಿ ಏನು ಲಾಭ ಇಲ್ಲ ಗುರುಜಿ. ಬರೀ ಏನ್ ಬಿಸ್ನೆಸ್ ಮಾಡ್ತಾರೆ ಮನೆಯವ್ರು? ಏನು ವ್ಯಾಪಾರ ಮಾಡೋದು? ಅವರು RTOದು ಏಜೆನ್ಸಿ ಮಾಡ್ತಾರೆ ಗುರುಜಿ, ಹಿಂಗ ಗಾಡಿ ಲೈಸೆನ್ಸ್ ಮಾಡ್ತಾರೆ ಗುರುಜಿ. ಓಕೆ ಆಗ್ಲಿ, ಒಳ್ಳೇದಾಗ್ಲಿ. ಈಗ ಇದು ಸ್ವಂತ ಮನೆನಾ ಬಾಡಿಗೆ ಮನೆನಾ? ಬಾಡಿಗೆ ಮನೆ ಗುರುಜಿ ನಮ್ದಿದು. ನಾನೊಂದು ಮಾತು ಹೇಳ್ತೀನಿ ಕೇಳಿ. ಸ್ವಂತ ಮನೆಯವರಿಗೆ ಒಂದೇ ಮನೆ ಆದರೆ ಬಾಡಿಗೆಯವರಿಗೆ 100 ಮನೆ. ಅವರಿಗೆ ಉದ್ಯೋಗಕ್ಕೆ ಮತ್ತು ಮಕ್ಕಳ ಕ್ಲಾಸ್ಗೆ ಹತ್ತಿರ ಇರುವಂಥ ಮನೆ ಇಲ್ಲಿಗಿನ ಅಲ್ಲೇ ಚೆನ್ನಾಗಿದ್ದರೆ ಮಾಡಿ, ತಪ್ಪೇನಿದೆ? ಇನ್ನೂ ಸ್ವಲ್ಪ ಮೈಂಡ್ ರಿಲೀಫ್ ಅನಿಸುತ್ತೆ. ಒಂದು ಹೊಸ ಮನೆಗೆ ಬಂದರೆ ನಿಮ್ಗೆ ಅನುಕೂಲ ಆಗುತ್ತೆ. ಏನಪ್ಪ ಅಂದರೆ ನೀವು ಕೊಟ್ಟರು ಅಡ್ವಾನ್ಸಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನಾವು ಇರೋ ಜಾಗನ ಸುಂದರವಾಗಿ ಇಟ್ಕೊಂಡು ಇರೋ ಜಾಗದಲ್ಲೇ ನೆಮ್ಮದಿ ಹುಡುಕಬೇಕು. ನಾವು ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲಿ ಹುಡುಕಬೇಕು. ನಾನು ಹೇಳ್ತಿದ್ದೀನಿ, ನಿಮ್ಮ ಸ್ವರತರಂಗ ಪ್ರಕಾರ ಚೆನ್ನಾಗಿದೆ, ಒಳ್ಳೆ ಭವಿಷ್ಯತ್ತಿದೆ, ಧೈರ್ಯವಾಗಿರಿ, ಹೆದರಬೇಡಿ. ಒಳ್ಳೆಯದಾಗಲಿಮ್ಮ.